ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಸಂಜಯ ದುರ್ಯೋಧನನಿಗೆ ಡೈರೆಕ್ಟ್ ಆಗಿ ಹೇಳಿದ. ದೃಷ್ಟದ್ಯುಮ್ನನ ಸಂದೇಶವನ್ನು ಹೇಳಿ ಆ ಅಧ್ಯಾಯ ಮುಗಿಸಿದ. ಅಲ್ಲಿಂದ ಇನ್ನು ಮುಂದಕ್ಕೆ ಸಂಜಯನ ಮಾತನ್ನ ಕೇಳಿ ಧೃತರಾಷ್ಟ್ರನಿಗೆ ಇನ್ನೂ ಭಯ ಜಾಸ್ತಿ ಆಯ್ತು, ತುಂಬಾ ಭಯ ಜಾಸ್ತಿ ಆಯ್ತು. ಮಾತಾಡ್ತಾನೆ, ಕ್ಷತ್ರತೇಜ ಬ್ರಹ್ಮಚಾರಿ ಕೌಮಾರಾದಪಿ ಪಾಂಡವಃ ತೇನ ಸಂಯುಗಮೇಷ್ಯಂತಿ ಮಂದಾ ವಿಲಪತೋ ಮಮ ದುರ್ಯೋಧನ ನಿವರ್ತಸ್ವ ಯುದ್ಧಾತ್ ಭರತ ಸತ್ತಮ ನಹಿ ಯುದ್ಧಂ ಪ್ರಶಂಸಂತಿ ಸರ್ವಾವಸ್ಥಾಸ್ವರಿಂದಮ ಅಲಮರ್ಧಂ ಪೃಥಿವ್ಯಾಸ್ತೆ ಸಹ ಮಾತ್ಯಸ್ಯ ಜೀವಿತುಂ ಪ್ರಯಚ್ಛ ಪಾಂಡುಪುತ್ರಾಣಾಂ ಯಥೋಚಿತಮರಿಂದಮ ಏತದ್ಧಿ ಕುರವಃ ಸರ್ವೇ ಮನ್ಯಂತೆ ಧರ್ಮ ಸಂಹಿತಂ ಯತ್ವಂ ಪ್ರಶಾಂತಿಮಿಚ್ಛೇಥಾಃ ಪಾಂಡುಪುತ್ರೈರ್ಮಹಾತ್ಮಭಿಃ ಅಂಗೇ ಮಾಂ ಸಮವೇಕ್ಷಸ್ವ ಪುತ್ರಸ್ವಾಮೇವ ವಾಹಿನೀಂ ಜಾತಯೇವ ತವಾಭಾವಸ್ತ್ವಂತು ಮೋಹಾನ್ನ ಬುಧ್ಯಸೆ ನಹ್ಯಹಂ ಯೋದ್ಧುಮಿಚ್ಛಾಮಿ ನೈತದಿಚ್ಛಂತಿ ಬಾಹ್ಲಿಕಃ ನ ಚ ಭೀಷ್ಮೋ ನ ಚ ದ್ರೋಣೋ ನಾಶ್ವತ್ಥಾಮಾ ನ ಸಂಜಯಃ ನ ಸೋಮದತ್ತೋ ನ ಕೃಪೋ ನ ಶಲ್ಯೋ ಯುದ್ಧಮಿಚ್ಛತಿ ಸತ್ಯವ್ರತಃ ಪುರುಮಿತ್ರೋ ಜಯೋ ಭೂರಿಸ್ರವಾಸ್ತಥಾ ತತ್ವಂ ಪ್ರಶಾಂತಿಮಿಚ್ಛೇಥಾಃ ಪಾಂಡುಪುತ್ರೈರ್ಮಹಾತ್ಮಭಿಃ ಯೇ ತು ಸಂಪ್ರತಿ ತಿಷ್ಠೇಯುಃ ಕುರವಃ ಪೀಡಿತಾ ಪರೈಃ ತೇ ಯುದ್ಧಂ ನಾಭಿನಂದಂತಿ ತತ್ತುಭ್ಯಂ ತಾತರೋಚತಾಂ ನ ತ್ವಂ ಕರೋಷಿ ಕಾಮೇನ ಕರ್ಣಃ ಕಾರಯಿತಾ ತವ ದುಶ್ಯಾಸನಶ್ಚ ಪಾಪಾತ್ಮಾ ಶಕುನಿಶ್ಚಾಪಿ ಸೌಬಲಃ. ಡೈರೆಕ್ಟ್ ಆಗಿ ಇನ್ನಾದ್ರೂ ಬುದ್ಧಿ ಬಂತೇನೋ ಅವನಿಗೆ, ಧೃತರಾಷ್ಟ್ರ ಒಳ್ಳೆಯವನಾಗ್ಬಿಟ್ನೇನೋ ಅನ್ನೋ ಥರ ಮಾತಾಡ್ತಾರೆ. ಅರ್ಜುನ ಕೌಮಾರಾದಪಿ, ಒಳ್ಳೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವನು ಒಳ್ಳೆ ಕ್ಷತ್ರ ತೇಜಸ್ಸಿತ್ತು ಅವನಲ್ಲಿ, ಮತ್ತೆ ಬ್ರಹ್ಮಚರ್ಯ ನಿಷ್ಠನಾಗಿದ್ದ. ಅಂತಹವನ ಜೊತೆಯಲ್ಲಿ ಯುದ್ಧ ಮಾಡಬಾರದು ಅಂತ ಗೊತ್ತಿದ್ರು ಕೂಡ ನನ್ನ ಮಕ್ಕಳು, ನಾನೆಷ್ಟು ಅಳ್ತಾ ಇದ್ದೇನೆ, ವಿಲಪತೋ ಮಮ, ನಾನು ವಿಲಾಪ ಮಾಡ್ತಾ ಇದ್ರು ನನ್ನ ಮಾತನ್ನ ಕೇಳ್ತಾ ಇಲ್ಲ, ಅವನ ಜೊತೆ ಯುದ್ಧ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾರೆ ನನ್ನ ಮಕ್ಕಳು. ಏನ್ ಹೇಳೋದು? ಆದ್ದರಿಂದ ದುರ್ಯೋಧನ, ಯುದ್ಧ ಬೇಡಪ್ಪ, ಬಿಟ್ಟುಬಿಡು. ರಾಜನೀತಿ ಸ್ಪಷ್ಟವಾಗಿ ಹೇಳುತ್ತೆ, ಯುದ್ಧ ಅನ್ನೋದು ಯಾವ ಕಾಲಕ್ಕೂ ಒಳ್ಳೆಯದಲ್ಲ. ಆದ್ದರಿಂದ ನೀನು, ನಿನ್ನ ಅಮಾತ್ಯರು, ಮಂತ್ರಿಗಳು, ನಿನ್ನ ಪರಿವಾರದವರೆಲ್ಲ ಬದುಕಲಿಕ್ಕೆ ಅರ್ಧ ಭೂಮಿ ಸಾಕು. ಅರ್ಧ ಅವ್ರಿಗೆ ಕೊಟ್ಟು ಬಿಡೋಣ ಪಾಂಡವರಿಗೆ, ಅರ್ಧ ನೀವಿಟ್ಕೊಳ್ಳಿ. ಇಡೀ ಜೀವನವನ್ನ ಮಾಡ್ಲಿಕ್ಕಾಗಿ ಅರ್ಧ ಭೂಮಿ ನಮಗೆ ಬೇಕಾದಷ್ಟಾಯ್ತು. ಪ್ರತಿಯೊಬ್ರು ಸಂಧಿ ಬೇಕು ಅಂತ ಪ್ರತಿಯೊಬ್ರು ಅಪೇಕ್ಷೆ ಪಡ್ತಾ ಇದ್ದಾರೆ. ಯಾರಿಗೂ ಯುದ್ಧ ಬೇಡ, ನನಗೆ ಯುದ್ಧ ಬೇಡ. ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಸಂಜಯ, ಸೋಮದತ್ತ, ಕೃಪಾ, ಶಲ್ಯ, ಸತ್ಯವ್ರತ, ಪುರುಮಿತ್ರ, ಜಯ, ಭೂರಿಶ್ರವ, ಇವ್ರು ಯಾರಿಗೂ ಯುದ್ಧ ಬೇಡ. ಮತ್ ನೀನ್ ಮಾತ್ರ ಅರ್ಥ ಮಾಡ್ಕೊಂತಿಲ್ಲ. ವಿನಾಶ ಆಗೋಗಿದೆ, ವಿನಾಶ ಕಾಲ ಹತ್ತಿರ ಬಂದಿದೆ ಅಂತ ನಾನು ಹೇಳಲ್ಲ, ವಿನಾಶ ಆಗೇ ಹೋಗಿದೆ. ನನ್ನ ಮಾತನ್ನು ಕೇಳ್ತಾ ಇಲ್ಲ ನೀವು. ಆದ್ದರಿಂದ ಈಗಾಗಲೇ ಪಾಂಡವರ ಬಲ ಏನು ಅಂತ ಕೌರವ ಗೊತ್ತಾಗ್ಬಿಟ್ಟಿದೆ. ಗೋಗ್ರಹಣದಲ್ಲೇ ಎಂಥವ್ರು ಪಾಂಡವರು ಅಂತ ಅವರ ಬಾಣದ ಏಟನ್ನ ತಿಂದ್ಕೊಂಡು ಬಂದಿದ್ದ. ಇನ್ನೊಂದ್ಸಲ ಅವ್ರ ಜೊತೆ ಯುದ್ಧ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾ ಇಲ್ಲ. ಅಯ್ಯೋ ಯುದ್ಧ ಬೇಡ, ಪಾಂಡವರೊಟ್ಟಿಗೆ ಮಾತ್ರ ಯುದ್ಧ ಬೇಡ ಅಂತ ಕೂತಿದ್ದಾರೆ ಕೌರವರೆಲ್ಲ. ನೀನ್ ಯಾಕೆ ಇಷ್ಟು ಒತ್ತಾಯ ಮಾಡ್ತಿದ್ಯಾ? ಇಲ್ಲಿ ಹೇಳ್ತಾನೆ ನೋಡಿ ಒಂದು ಮಾತು ಅವನು, ನೀನು ಇಷ್ಟಪಟ್ಟು ಯುದ್ಧ ಮಾಡ್ತಾ ಇಲ್ಲ, ನಿನಗೆ ಯುದ್ಧ ಮಾಡುವಂತ ಪ್ರೇರಣೆ ಮಾಡ್ತಾ ಇರೋರು 3 ಜನ ಇದ್ದಾರೆ. ಕರ್ಣ, ದುಶ್ಯಾಸನ, ಮಹಾಪಾಪಿಷ್ಠನಾದಂತಹ ಶಕುನಿ.
ಈ 3 ಜನ ನಿನ್ನಿಂದ ಯುದ್ಧ ಮಾಡಿಸ್ತಾ ಇದ್ದಾರೆ. ಈ 3 ಜನ ನಿನ್ನಿಂದ ಯುದ್ಧ ಮಾಡಿಸ್ತಾ ಇದ್ದಾರೆ ಬಿಟ್ರೆ ನೀನು ಬೇಕು ಅಂತ ಯುದ್ಧ ಮಾಡ್ತಾ ಇಲ್ಲ. ನನಗೆ ಗೊತ್ತಿದೆ, ಈ ದುಷ್ಟರ ಸಹವಾಸ ಬಿಡು, ಜೀವನದಲ್ಲಿ ಒಳ್ಳೇದಾಗುತ್ತೆ. ದುಷ್ಟರ ಸಹವಾಸದಿಂದ ಯಾವತ್ತೂ ಒಳ್ಳೇದಾಗೋದಿಲ್ಲಪ್ಪ. ಈ 3 ಜನ ನಿನ್ ತಲೆ ಕೆಡಿಸಿ ಯುದ್ಧ ಮಾಡಬೇಕು ಅನ್ನೋ ಕೆಟ್ಟ ಬುದ್ಧಿಯನ್ನ ಕೊಟ್ಟು ಬಿಟ್ಟಿದ್ದಾರೆ. ಬಿಟ್ಟು ಅಂದಾಗ ದುರ್ಯೋಧನ ಅಂತ ನೋಡ್ರಿ, ನಾಹಂ ಭವತಿ ನ ದ್ರೋಣೆ ನಾಶ್ವತ್ಥಾಂ ದಿನ ಸಂಜಯೇ ನ ಭೀಷ್ಮೇ ನ ಚ ಕಾಂಭೋಜೆ ನ ಕೃಪೇನ ಚ ಬಾಕ್ಲಿಕೆ ಸತ್ಯವ್ರತೆ ಪುರುಮಿತ್ರೇ ಭೂರಿಸ್ರವಸಿ ವಾ ಪುನಃ ಅನ್ಯೇಷು ವಾ ತಾವಕೇಷು ಭಾರಂ ಕೃತ್ವಾ ಸಮಾಹ್ವಯೇ ಅಹಂಚ ತಾತ ಕರ್ಣಶ್ಚರಣ ಯಜ್ಞಂ ವಿತತ್ಯ ವೈ ಯುಧಿಷ್ಠಿರಂ ಪಶುಂ ಕೃತ್ವಾ ದೀಕ್ಷಿತೌ ಭರತರ್ಷಭ ರಥೋ ವೇದಿಃ ಸ್ರುವಃ ಖಡ್ಗಃ ಗದಾಸೃಕ್ ಕವಚೋ ಅಜಿನಂ ಚಾತುರ್ಹೋತ್ರಂಚ ಧುರ್ಯಾಮೆ ಕ್ಷರಾದರ್ಭಾಹ ವಿರ್ಯಶಃ ಆತ್ಮಯಜ್ಞೇನ ನೃಪತೆ ಇಷ್ಟ್ವಾ ವೈವಸ್ವತಂ ರಣೇ ವಿಜಿತ್ಯ ಚ ಸಮೇಷ್ಯಾವೋ ಹತಾಮಿತ್ರೌ ಶ್ರಿಯಾವೃತೌ ಅಹಂಚ ತಾತ ಕರ್ಣಶ್ಚ ಭ್ರಾತಾ ದುಶ್ಯಾಸನಶ್ಚ ಮೇ ಏತೇ ವಯಂ ಹನಿಷ್ಯಾಮಃ ಪಾಂಡವಾನ್ ಸಮರೇ ತ್ರಯಃ ಅಹಂ ಹಿ ಪಾಂಡವಾನ್ ಹತ್ವಾ ಪ್ರಶಾಸ್ತ ಪೃಥಿವೀಮಿಮಾಂ ಮಾಂ ಹತ್ವಾ ಪಾಂಡುಪುತ್ರ ವಾ ಭೋಕ್ತಾರಃ ಪೃಥಿವೀಮಿಮಾಂ ತ್ಯಕ್ತಂ ಮೇ ಜೀವಿತಂ ರಾಜ್ಯಂ ಧನಂ ಸರ್ವಂ ಚ ಪಾರ್ಥಿವ ನ ಜಾತು ಪಾಂಡವೈಃ ಸಾರ್ಧಂ ಭುಂಜೀಯಾಂ ಪೃಥಿವೀಮಿಮಾಂ ಯಾವದ್ಧಿ ಸೂಚ್ಯಾಸ್ತೀಕ್ಷ್ಣಾಯಾಃ ವಿದ್ಯೇತ್ ಅಗ್ರೇಣ ಭಾರತ ತಾವದಪ್ಯ ಪರಿತ್ಯಾಜ್ಯಂ ಭೂಮೇರ್ನಃ ಪಾಂಡವಾನ್ ಪ್ರತಿ. ದುರ್ಯೋಧನ ಎಂಥ ಮಾತನ್ನು ಹೇಳ್ತಾನೆ. ನಾನು ನಿನ್ನ ದ್ರೋಣರನ್ನ, ಅಶ್ವತ್ಥಾಮ, ಸಂಜಯ, ಭೀಷ್ಮ, ಕಾಂಭೋಜರಾಜ, ಕೃಪಾ, ಬಾಕ್ಲೀಕ, ಸತ್ಯವ್ರತ, ಪುರುಮಿತ್ರ, ಜಯ, ಭೂರಿಶ್ರವ, ನಿನ್ನವರೆಲ್ಲ ಇದಾರಲ್ಲ ನಿನ್ನ ಕಡೆಯವರು, ಅವ್ರ ಮೇಲೆ ಅವಲಂಬನೆ ಮಾಡ್ಕೊಂಡು ನಾ ಯುದ್ಧ ಮಾಡ್ತಾ ಇಲ್ಲ. ಅವರನ್ನ ಆಶ್ರಯ ಮಾಡ್ಕೊಂಡು ನಾನು ಯುದ್ಧಕ್ಕೆ ಪಾಂಡವರನ್ನು ಕರಿತಾ ಇಲ್ಲ. ಮತ್ತೆ ನಾನು ಮತ್ತು ಕರ್ಣ ಇಬ್ರೆ, ನಾನು ಕರ್ಣ ಇಬ್ರೇ ಈ ರಣ ಯುದ್ಧ ಎನ್ನುವಂತಹ ಯಜ್ಞವನ್ನ ಸಂಕಲ್ಪ ಮಾಡಿಕೊಂಡಿದ್ದೇವೆ. ಈ ಯಜ್ಞಕ್ಕೆ ಪಶು ಯಾರು ಅಂದ್ರೆ ಧರ್ಮರಾಜ ಯುಧಿಷ್ಠಿರ. ಈ ಯಜ್ಞಕ್ಕೆ ವೇದಿಕೆ ಯಾವುದು? ರಥ. ಸೃಕ್ಸೃವಗಳು ಬರುತ್ತೆ. ಸೃಕ್ಸೃವಗಳು ಯಾವುದು ಅಂದ್ರೆ ಒಂದು ಖಡ್ಗ, ಇನ್ನೊಂದು ಗದೆ. ಯಜ್ಞಕ್ಕೆ ಕೃಷ್ಣಾರ್ಜುನ ಬೇಕು, ಅದು ಕವಚ. 4 ಕುದುರೆಗಳನ್ನ ರಥ ಕಟ್ತೀವಲ್ಲ, ಅವ್ರ 4 ಕುದುರೆಗಳೇ ಋತ್ವಿಕ್ಗಳು, ಬಾಣಗಳು, ದರ್ಭೆಗಳು. ಯುದ್ಧದಲ್ಲಿ ನಾವು ಗೆಲ್ಲುವ ಯಶಸ್ಸೇ ಆ ಯಜ್ಞಕ್ಕೆ ಹವಿಸ್ಸು. ಆದ್ದರಿಂದ ಈ ಯಜ್ಞವನ್ನ ನಾನು ಆತ್ಮಯಜ್ಞ ಅಂತ ಕರಿತಾ ಇದ್ದೇನಪ್ಪ. ಈ ಆತ್ಮಯಜ್ಞದಲ್ಲಿ ಯಾರು ದೇವತೆ ಅಂದ್ರೆ ಯಮಧರ್ಮರಾಜ. ಯಮಧರ್ಮರಾಜನ ಪ್ರೀತಿಯನ್ನ ಅಪೇಕ್ಷೆ ಮಾಡಿಕೊಂಡು ನಾನೀ ಯಜ್ಞ ಮಾಡ್ತಾ ಇದ್ದೇನೆ. ಈ ಯಜ್ಞದಲ್ಲಿ ಧರ್ಮರಾಜನನ್ನ ಪಶುವನ್ನಾಗಿ ಮಾಡಿ ಬಲಿ ಕೊಟ್ಟು ಉಳಿದ ಎಲ್ಲ ಪಾಂಡವರನ್ನ ಗೆದ್ದು ಶತ್ರುಗಳೇ ಇಲ್ಲದ ಸಕಲ ಸಂಪತ್ತಿನಿಂದ ಕೂಡಿದ ರಾಜ್ಯವನ್ನು ನಾನು ಪರಿಪಾಲನೆ ಮಾಡ್ತೇನೆ. ಅಪ್ಪ, ನಾನು, ಕರ್ಣ, ನನ್ನ ತಮ್ಮ ದುಶ್ಯಾಸನ, ಈ 3 ಜನ ಸಾಕು ಪಾಂಡವರನ್ನ ಕೊಲ್ಲಿಕ್ಕೆ. ಒಂದಾ ಪಾಂಡವರನ್ನ ಕೊಂದು ನಾನು ಭೂಮಿಯನ್ನ ಆಳ್ಬೇಕು, ಇಲ್ವಾ ಆ ಪಾಂಡವರು ನನ್ನನ್ನ ಕೊಂದು ಭೂಮಿನ ಆಳ್ಬೇಕು. ನಾನು ಬದುಕಿರ್ಬೇಕು, ಇಲ್ಲ ಅವ್ರು ಬದುಕಿರ್ಬೇಕು. ಇಬ್ಬರಲ್ಲಿ ಒಬ್ರು ಸಂಧಿ ಅನ್ನೋದಿಲ್ವೇ ಇಲ್ಲ. ನಾನು ಬದುಕನ್ನೇ ಬಿಟ್ಟಿದ್ದೇನೆ, ಜೀವನ, ರಾಜ್ಯ, ಹಣ ಸಕಲವನ್ನೂ ಬಿಟ್ಟಿದ್ದೇನೆ. ಆದ್ರೆ ಪಾಂಡವರ ಜೊತೆಯಲ್ಲಿ 50-50 ಮಾಡಿಕೊಂಡು ನನಗೆ ಇಷ್ಟ ಇಲ್ಲ ಇರಕ್ಕೆ. ಪಾಂಡವರ ಜೊತೆಯಲ್ಲಿ 50-50 ವ್ಯವಸ್ಥೆಯನ್ನ ಮಾಡಿಕೊಂಡು ರಾಜ್ಯ ಹಂಚ್ಕೊಂಡು ಬದುಕ್ಲಿಕ್ಕೆ ನನಗಿಷ್ಟ ಇಲ್ಲ. ಕಾರಣ ಹೇಳ್ತೇನೆ. ಒಂದು ಸೂಜಿ ಬರುತ್ತಲ್ಲ, ಸೂಚ್ಯ ತೀಕ್ಷ್ಣಾಯ ವಿದ್ಯದಗ್ರೇಣ,
ಸೂಚಿಯ ತುದಿ, ಸೂಜಿ ಮೊನೆ ಅಂತ ಕರೀತಾರೆ, ಸೂಚಿ, ಆ ಸೂಜಿಯ ತುದಿಯನ್ನ ನೆಲಕ್ಕೆ ಚುಚ್ಚಿದಾಗ ಎಷ್ಟು ಭೂಮಿ ಬರುತ್ತೋ ಅಷ್ಟು ಭೂಮಿಯನ್ನು ನಾವು ಪಾಂಡವರಿಗೆ ಕೊಡಲ್ಲ. ಎಂಥ ದುರಹಂಕಾರದ ಮಾತನ್ನಾಡ್ತಾನೆ ದುರ್ಯೋಧನ. ಒಂದಾ ಬದುಕಬೇಕು, ಇಲ್ಲ ಸಾಯ್ಬೇಕು. ಅನುಭವಿಸಿದ್ರೆ ಇಡೀ ರಾಜ್ಯ ಅನುಭವಿಸಬೇಕು, ಒಬ್ಬನೇ ಹಂಚ್ಕೊಂಡಿಲ್ಲ. ಪಾಂಡವರಿಗೆ ಏನೂ ಕೊಡಲ್ಲ. ಎಷ್ಟು ಕೊಡಲ್ಲ ಅಂದ್ರೆ ಸೂಜಿಯ ತುದಿಯಷ್ಟು ಜಾಗವನ್ನು ಪಾಂಡವರಿಗೆ ಕೊಡಲ್ಲ. ಇಷ್ಟು ಅಹಂಕಾರದ ದೃಢವಾದ ಮಾತನ್ನ ಅವನು ಹೇಳಿದ್ಮೇಲೆ ಧೃತರಾಷ್ಟ್ರ ಅಂತಾನೆ, ಸರ್ವಾನ್ವಸ್ತಾತ ಶೋಚಾಮಿ ತ್ಯಕ್ತೋ ದುರ್ಯೋಧನೋ ಮಯಾ ಯೇ ಮಂದಂ ಅನುಯಾಸ್ಯಧ್ವಂ ಯಾಂತಂ ವೈವಸ್ವತ ಕ್ಷಯಂ ಮೃಗಾಣಾಮಿವ ಯೂಥೇಷು ವ್ಯಾಘ್ರಾಃ ಪ್ರಹರತಾಂಬರಾಃ ವರಾನ್ ವರಾನ್ ಹನಿಷ್ಯಂತಿ ಸಮೇತ ಯುಧಿ ಪಾಂಡವಾಃ ಪ್ರತೀಪಮೇತಿ ಮೇ ಸೇನ ಯುಯುಧಾನೇನ ಭಾರತೀ ವ್ಯಸ್ತಾ ಸೀಮಂತಿನಿ ಗ್ರಸ್ತಾ ಪ್ರಮುಷ್ಟಾ ದೀರ್ಘಬಾಹುನಾ ಸಂಪೂರ್ಣಂ ಪೂರಯನ್ ಭೂಯೋ ಬಲಂ ಪಾರ್ಥಸ್ಯ ಮಾಧವಃ ಶೈನೇಯಃ ಸಮರೇ ಸ್ಥಾತಾ ಬೀಜವತ್ ಪ್ರವಪನ್ಶರಾನ್ ಸೇನಾಮುಖೇ ಪ್ರಬುದ್ಧಾನಾಂ ಭೀಮಸೇನೋ ಭವಿಷ್ಯತಿ ತಂ ಸರ್ವೇ ಸಂಶ್ರಯಿಷ್ಯಂತಿ ಪ್ರಾಕಾರಮಕುತೋ ಭಯಾಃ ಯದಾ ದ್ರಕ್ಷಸಿ ಭೀಮೇನ ಕುಂಜರಾನ್ ವಿನಿಪಾತಿತಾನ್ ವಿಶೀರ್ಣದಂತಾನ್ ವಿಕೃಷ್ಟಾನ್ ಭಿನ್ನಕುಂಭಾನ್ ಸಶೋಣಿತಾನ್ ತಾನಭಿಪ್ರೇಕ್ಷ್ಯ ಸಂಗ್ರಾಮೇ ವಿಶೀರ್ಣಾನಿವ ಪರ್ವತಾನ್ ಭೀತೋ ಭೀಮಸ್ಯ ಸಂಸ್ಪರ್ಶಾತ್ ಸ್ಮರ್ತಾಸಿ ವಚನಸ್ಯ ಮೇ ನಿರ್ದಗ್ಧಂ ಭೀಮಸೇನೇನ ಸೈನ್ಯಂ ಹತರಥದ್ವಿಪಂ ಗಾ ಗತಿಮಗ್ನೇರಿವ ಪ್ರೇಕ್ಷ್ಯ ಸ್ಮರ್ತಾಸಿ ವಚನಂ ಮಮ ಮಹನ್ನೋ ಭಯಮಾಗಾಮಿ ನಚ್ಚೇದಿಚ್ಛಾಮೈಹ ಪಾಂಡವೈಃ ಗದಯಾ ಭೀಮಸೇನೇನ ಹತಾಂ ಶಮಂ ಉಪೈಷ್ಯಥ ಮಹಾವನಮಿವ ಛಿನ್ನಂ ಯದಾ ದ್ರಕ್ಷಸಿ ಪತಿಪಾತಿತಂ ಬಲಂ ಕುರೂಣಾಂ ಭೀಮೇನ ತದಾ ಸ್ಮರ್ತಾಸಿ ಮೇ ವಚಃ ಏತಾವದುಕ್ತ್ವಾ ರಾಜಾ ತು ಸರ್ವಾಂತಾನ್ ಪೃಥಿವೀಪತೀನ್ ಅನುಭಾಷ್ಯ ಮಹಾರಾಜ ಪುನಃ ಪಪ್ರಚ್ಛ ಸಂಜಯಂ. ಇಷ್ಟು ಅಹಂಕಾರದ ಮಾತನ್ನ ದುರ್ಯೋಧನ ಹೇಳಿದ್ಮೇಲೆ ಸೂಚಿ ತುದಿಯಷ್ಟು ಜಾಗವನ್ನು ಕೊಡಲ್ಲ ಅಂತಂದ ಮೇಲೆ ಧೃತರಾಷ್ಟ್ರ ಅಂದ, ಹೋಗ್, ನಿನ್ನ ನಾನು ಬಿಟ್ಟು ಬಿಟ್ಟಿದ್ದೇನೆ, ಯಮಲೋಕಕ್ಕೆ ನೀನು ಹೋಗ್ತಿಯಲ್ಲ, ನಿನ್ನನ್ನು ಫಾಲೋ ಮಾಡ್ಕೊಂಡು ಎಲ್ಲ ಬರ್ತಾರೆ, ಅವ್ರನ್ನ ನೆನಪು ಮಾಡ್ಕೊಂಡು ದುಃಖ ಪಡ್ತಾ ಇದ್ದೆ ನಾನು. ಎಲ್ಲ ಪಾಂಡವರ ಒಟ್ಟಿಗೆ ಸೇರಿ ಕೌರವರನ್ನ ಕೊಂದು ಬಿಸಾಕ್ಬಿಡ್ತಾರೆ. ಹೇಗೆ ಜಿಂಕೆಗಳ ಮಧ್ಯದಲ್ಲಿ ಸಿಂಹ ಓಡಾಡುತ್ತೋ ಹಾಗೆ ನಿಮ್ಮ ಸುತ್ತಲೂ ಓಡಾಡ್ತಾ ಹುಡುಕಿ ನಿಮ್ಮನ್ನ ಕೊಲ್ತಾರೆ. ಸೀಮಂತಿನಿ ಒಬ್ಬ ದುಷ್ಟನಾದ ವ್ಯಕ್ತಿ ತಲೆಗೂದಲಲ್ಲಿ ತಲೆಕೂದಲನ್ನ ಹಿಡ್ಕೊಂಡು ಮುತ್ತೈದೆ ಒಬ್ಬ ಒಳ್ಳೆಯ ಸುಮಂಗಲಿಯನ್ನ ನಾಶ ಮಾಡುವಂತೆ, ಅಂದ್ರೆ ಅದರ್ಥ ಏನು, ದೀರ್ಘಬಾಹುವಾದ ಒಬ್ಬ ವ್ಯಕ್ತಿ, ಮನುಷ್ಯ, ಕೆಟ್ಟ ವ್ಯಕ್ತಿ ಸ್ತ್ರೀಯರನ್ನ ಕೊಲ್ಲೋದು ಹೆಂಗೆ ಅಂದ್ರೆ ಅವಳ ಸೀಮಂತಿ ತಲೆ ಕೂದಲನ್ನ ಹಿಡಿದು ಅಪ್ಪಳಿಸಿ ನೆಲಕ್ಕೆ ಕೊಲ್ತಾನೆ ದುಷ್ಟ. ಹಾಗೆ ಈ ಭಾರತ ಸೈನ್ಯ ಭರತ ವಂಶದ ಸೈನ್ಯ ಸಾತ್ಯಕಿ ಅವೆಲ್ಲ ಸೈನ್ಯವನ್ನ ಕೊಂದು ಬಿಡ್ತಾನೆ. ಅರ್ಜುನನಿಗೆ ಮಾಧವ, ಸಾತ್ಯಕಿಗೆ ಮಾಧವ, ಯಾಕೆ ಮಧುವಿನ ವಂಶದಲ್ಲಿ ಹುಟ್ಟಿದ್ದಾನೆ, ಆದ್ದರಿಂದ ಅವನು ಮಾಧವ. ಆ ಸಾತ್ಯಕಿಯ ಬಲ ಇದೆ. ಯುದ್ಧದಲ್ಲಿ ಒಳ್ಳೆ ರೈತರು ಭೂಮಿಯಲ್ಲಿ ಬೀಜವನ್ನ ನೆಟ್ಟುವಂತೆ, ಬಿತ್ತುವಂತೆ, ಹಾಕುವಂತೆ ಸಾತ್ಯಕಿ ಅರ್ಜುನರಿಬ್ಬರೂ ಯುದ್ಧ ಭೂಮಿಯಲ್ಲಿ ಬಾಣಗಳನ್ನ ಇಡ್ತಾರೆ. ಭೀಮ ಇರ್ತಾನೆ, ಭೀಮನನ್ನ ಆಶ್ರಯ ಮಾಡ್ಕೊಂಡು ಎಲ್ಲ ಇರ್ತಾರೆ, ಭಯವೇ ಇರಲ್ಲ ಅವರಿಗೆ. ಯಾವಾಗ ಭೀಮ ಹೊಡಿತಾನೆ ಆನೆಗಳನ್ನ, ದಂತಗಳನ್ನ ಮುರ್ಕೊಂಡು ಕುಂಭಸ್ಥಳ ಒಡ್ಕೊಂಡು ರಕ್ತ ಸೋರ್ತ ಆನೆಗಳು ಬೀಳ್ತಾವೋ, ಆಗ ಯಾವಾಗ ನನಗೆ ಭೀಮ ಹೊಡೆದು ಬಿಡ್ತಾನೋ ಅನ್ನೋ ಭಯದಿಂದ ನೀನು ಓಡ್ತಿಯಲ್ಲ, ಅವಾಗ ನನ್ನ ಮಾತು ನೆನಪಾಗತ್ತೆ ನಿನಗೆ. ರಥ, ಕುದುರೆಗಳು, ಆನೆಗಳು, ಸೈನಿಕರು ಎಲ್ಲರನ್ನ ಕೊಂದ ಭೀಮನ ಅಟ್ಟಹಾಸವನ್ನು ನೋಡಿ
ನನ್ನ ಈ ಮಾತನ್ನು ನೆನಪು ಮಾಡ್ಕೊಂತೀಯ ನೀನು. ದೊಡ್ಡ ಭಯ ನಮಗೆ ಬರ್ತಾ ಇದೆ. ಪಾಂಡವರಿಂದ, ವಿಶೇಷವಾಗಿ ಭೀಮನಿಂದ ನನ್ನ ಮಕ್ಕಳು ಸಾಯೋದನ್ನ ನಾನು ಇಷ್ಟಪಡೋದಿಲ್ಲ. ಬೇಡ, ಸಂಧಿ ಮಾಡ್ಕೊಳ್ಳೋಣ, ಗಲಾಟೆ ಬೇಡ, ಖಂಡಿತ ಯುದ್ಧ ಬೇಡಪ್ಪ, ಸಂಧಿ ಮಾಡ್ಕೊಳ್ಳೋಣ, ಸಂಧಿ ಮಾಡ್ಕೊಳ್ಳೋಣ. ನನ್ನವರೆಲ್ಲ ಸತ್ತೋದಾಗ, ನಿನ್ನವರು ಅಂತ ಯಾರೂ ಇಲ್ಲದೆ ಇದ್ದಾಗ, ದುರ್ಯೋಧನ ನನ್ನ ಮಾತು ನೆನಪಾಗುತ್ತೋ ನಿನಗೆ? ಬೇಡಪ್ಪ, ಬೇಡಯ್ಯ, ಯುದ್ಧ ಬೇಡ, ದಯಮಾಡಿ ಸಂಧಿ ಮಾಡ್ಕೋ ಅಂತ ಧೃತರಾಷ್ಟ್ರ ಹೇಳಿ ವಿಲಾಪ ಮಾಡಿ ಸಂಜಯನನ್ನ ಇನ್ನೂ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾನೆ. ಅವನಿಗೆ ಕುತೂಹಲ. ಸಂಜಯನನ್ನ ಪ್ರಶ್ನೆ ಮಾಡ್ತಾನೆ. ಬ್ರೂಹಿ ಸಂಜಯ ಯಚ್ಛೇಷಂ ವಾಸುದೇವಾದನಂತರಂ ಯದರ್ಜುನ ಉವಾಚ ತ್ವಾಂ ಪರಂ ಕೌತೂಹಲಂ ಹಿಮೇ ಯದಬ್ರೂತಾಂ ಮಹಾತ್ಮಾನೌ ವಾಸುದೇವ ಧನಂಜಯೌ ತನ್ಮೇ ಬ್ರೂಹಿ ಮಹಾಪ್ರಾಜ್ಞ ಶುಶ್ರೂಷೆ ವಚನಂ ತವ. ನೋಡಪ್ಪ, ಇನ್ನೂ ನನಗೆ ಹೇಳು. ಕೃಷ್ಣಾರ್ಜುನರು ಅಂದ್ರೆ ಮೊದಲು ಕೃಷ್ಣ ಮಾತಾಡ್ದ ಅಂತ ಹೇಳಿದೆಯಲ್ಲ, ಮೊದಲು ಕೃಷ್ಣ ಮಾತಾಡಿ ಆದ್ಮೇಲೆ ಇನ್ಯಾರು ಏನು ಮಾತಾಡುದು? ಅರ್ಜುನ ಏನ್ ಹೇಳ್ದ ಅದನ್ನ ಕೇಳಬೇಕು ಅಂತ ನಂಗೆ ಕುತೂಹಲ ಇದೆ. ಕೃಷ್ಣಾರ್ಜುನರು ಒಟ್ಟಿಗೆ ಸೇರಿ ಏನ್ ಹೇಳಿದ್ರು ಅದನ್ನ ನನಗೆ ಹಾಗೇ ಹೇಳಬೇಕು. ಕೃಷ್ಣಾರ್ಜುನರ ಮಾತುಗಳನ್ನ ಕೇಳಬೇಕು ಅಂತ ನನಗೆ ತುಂಬಾ ಆಸೆ ಆಗ್ತಾ ಇದೆ. ದಯಮಾಡಿ ನೀನು ಹೇಳ್ಬೇಕಪ್ಪ ಅಂದಾಗ ಸಂಜಯ್ ಹೇಳ್ತಾನೆ, ರಾಜ ಹೇಳ್ತೀನಿ ಕೇಳು. ಶೃಣುರಾಜನ್ ಯಥಾ ದೃಷ್ಟೌ ಮಯಾ ಕೃಷ್ಣ ಧನಂಜಯೌ ಊಚತುಶ್ಚಾಪಿ ಯದ್ವೀರೌ ತತ್ತೇ ವಕ್ಷ್ಯಾಮಿ ಭಾರತ ಪಾದಾಂಗುಲೀರಭಿಪ್ರೇಕ್ಷನ್ ಪ್ರಯತೋಹಂ ಕೃತಾಂಜಲಿ ಶುದ್ಧಾಂತಂ ಪ್ರಾವಿಶಂ ರಾಜನ್ನಾಖ್ಯಾತುಂ ನರದೇವಯೋ ನೈವಾಭಿಮನ್ಯುರ್ನಯಮೌ ತಂದೇಶಂ ಅಭಿಯಾತಿ ವೈ ಯತ್ರ ಕೃಷ್ಣೌ ಚ ಕೃಷ್ಣಾ ಚ ಸತ್ಯಭಾಮಾ ಚ ಭಾಮಿನಿ ಉಭೌ ಮಧ್ವಾ ಸವಕ್ಷೀಬಾ ಉಭೌ ಚಂದನರೂಷಿತೌ ಸೃಗ್ವಿಣೌ ವರವಸ್ತ್ರೌ ತೌ ದಿವ್ಯಾಭರಣಭೂಷಿತೌ ನೈಕರತ್ನ ವಿಚಿತ್ರಂತು ಕಾಂಚನಂ ಮಹದಾಸನಂ ವಿವಿಧಾಸ್ತರಣಾಸ್ತೀರ್ಣಂ ಯತ್ರ ಸಾತಾಮರಿಂದಮೌ ಅರ್ಜುನೋತ್ಸಂಗಾಗೌಪಾದೌ ಕೇಶವಸ್ಯೋಪಲಕ್ಷಯೇ ಅರ್ಜುನಸ್ಯ ಚ ಕೃಷ್ಣಾಯಾಂ ಸತ್ಯಾಯಾಂ ಚ ಮಹಾತ್ಮನಃ ಕಾಂಚನಂ ಪಾದಪೀಠಂತು ಪಾರ್ಥೋ ಮೇ ಪ್ರಾದಿಶತ್ತದಾ ತದಹಂ ಪಾಣಿನಾ ಸ್ಪೃಷ್ಟ್ವಾ ತತೋ ಭೂಮಾ ಉಪಾವಿಶನ್ ಊರ್ಧ್ವರೇಖಾ ತಳೌ ಪಾದೌ ಪಾರ್ಥಸ್ಯ ಶುಭಲಕ್ಷಣೌ ಪಾದಪೀಠಾದಪಹೃತೌ ತತ್ರ ಪಶ್ಯಮಹಂ ಶುಭೌ ಶ್ಯಾಮೌ ಬೃಹಂತೌ ತರುಣೌ ಸಾಲಸ್ಕಂಧಾ ವಿವೋದ್ಗತೌ ಏಕಾಸನಗತೌ ದೃಷ್ಟ್ವಾ ಭಯಂ ಮಾಂ ಮಹದಾವಿಶತ್ ಇಂದ್ರ ವಿಷ್ಣು ಸಮಾವೇತೌ ಮಂದಾತ್ಮಾ ನಾವಬುಧ್ಯತೆ ಸಂಶ್ರಯಾತ್ ದ್ರೋಣ ಭೀಷ್ಮಾಭ್ಯಾಂ ಕರ್ಣಸ್ಯ ಚ ವಿಕಥನಾತ್ ನಿದೇಶಸ್ಥಾ ವಿಮೌ ಯಸ್ಯ ಮಾನಸಸ್ತಸ್ಯ ಸೇತ್ಸ್ಯತೆ ಸಂಕಲ್ಪೋ ಧರ್ಮರಾಜಸ್ಯ ನಿಶ್ಚಯೋ ಮೇ ತದಾ ಭವತ್ ಸತ್ಕೃತಶ್ಚಾನ್ನಪಾನಾಭ್ಯಾಮಾಚ್ಛನ್ನೋ ಲಬ್ಧ ಸತ್ಕ್ರಿಯಃ ಅಂಜಲಿಂ ಮೂರ್ಧ್ನಿ ಸಂಧಾಯ ತೌ ಸಂದೇಶಮಚೋದಯಂ ಧನುರ್ಬಾಣೋಚಿತೇನೈಕಪಾಣಿನಾ ಶುಭಲಕ್ಷಣಂ ಪಾದಮಾನಮಯನ್ ಪಾರ್ಥಃ ಕೇಶವಂ ಸಮಚೋದಯತ್ ಇಂದ್ರಕೇತುರಿವೋತ್ಥಾಯ ಸರ್ವಾಭರಣಭೂಷಿತಃ ಇಂದ್ರವೀರ್ಯೋಪಮಃ ಕೃಷ್ಣಃ ಸಂವಿಷ್ಟೋ ಮಾಭ್ಯಭಾಷತ ವಾಚಂಚ ವದತಾಂ ಶ್ರೇಷ್ಠೋ ಕ್ಲಾದಿನೀಂ ವಚನಕ್ಷಮಾಂ ತ್ರಾಸಿನೀಂ ಧಾರ್ತರಾಷ್ಟ್ರಾಣಾಂ ಮೃದುಪೂರ್ವಾಂ ಸುದಾರುಣಾಂ ವಾಚಂತಾಂ ವಚನಾರ್ಹಸ್ಯ ಶಿಕ್ಷಾಕ್ಷರ ಸಮನ್ವಿತಾಂ ಅಶ್ರೌಷಮಹಮಿಷ್ಟಾರ್ಥಾಂ ಪಶ್ಚಾತ್ ಹೃದಯ ಶೋಷಿಣೀಂ. ಇದೆಲ್ಲ ಬಂದಿದೆ, ಹಿಂದಿನ ಅಧ್ಯಾಯಗಳೆಲ್ಲ ಇದೆಲ್ಲ ಬಂದಿದೆ. ಆದ್ದರಿಂದ ಇದನ್ನ ಸುಮ್ಮನೆ ಅನುವಾದವನ್ನು ಮಾಡಿಬಿಡ್ತೇನೆ. ಈ ಶ್ಲೋಕಗಳಲ್ಲಿ ಹೇಳಾಗಿದೆ. ಅಪ್ಪ ರಾಜ, ನಾನು ಕೃಷ್ಣಾರ್ಜುನರನ್ನು ನೋಡಿದೆ, ಅವನು ಹೇಗೆ ನೋಡಿದೆ ಅನ್ನೋದನ್ನು ಹೇಳ್ತೀನಿ ಕೇಳು. ನಾನು ಕೈ ಮುಗಿದು ಕೃಷ್ಣನ ಪಾದಕಮಲಗಳನ್ನು ನೋಡ್ತಾ ಸ್ಮರಣೆ ಮಾಡ್ತಾ ಅವರಿಬ್ರು ಇದ್ರಲ್ಲ ಆ ಅಂತಃಪುರಕ್ಕೆ ಹೋದೆ. ಶುದ್ಧಾಂತ, ಶುದ್ಧಾಂತ ಅಂದ್ರೆ ಅಂತಃಪುರ ಅಂತ ಅರ್ಥ. ಅಲ್ಲಿಗೆ ಅಭಿಮನ್ಯು, ನಕುಲ, ಸಹದೇವ ಯಾರೂ ಬರೋದಿಲ್ಲ. ಅಲ್ಲಿದ್ದವ್ರು 4 ಜನ, ಕೃಷ್ಣ, ಅರ್ಜುನ, ಸತ್ಯಭಾಮ, ದ್ರೌಪದಿ, 4 ಜನ. ಅವರಿಬ್ಬರು ಮಧ್ವಾಸವಕ್ಷೀಬೌ, ಅವರಿಬ್ಬರು ಮಧುಪಾನವನ್ನು ಮಾಡಿದ್ರು.
ಕೃಷ್ಣಾರ್ಜುನರಿಬ್ಬರು ಮಧುಪಾನ ಮಾಡಿದ್ರು, ಮೈಯಲ್ಲೆಲ್ಲ ಗಂಧ ಹಚ್ಕೊಂಡಿದ್ರು, ಒಳ್ಳೆ ಹೂವಿನಿಂದ ಮಾಡಿದ ಹಾರಗಳನ್ನ ಮಾಲೆಗಳನ್ನ ಹಾಕೊಂಡಿದ್ರು, ಒಳ್ಳೆ ವಸ್ತ್ರ ಆಭರಣ ಇದರಿಂದೆಲ್ಲ ಅಲಂಕಾರ ಮಾಡಿಕೊಂಡಿದ್ರು. ದೊಡ್ಡ ಆಸನದ ಮೇಲೆ ದೊಡ್ಡ ದೊಡ್ಡ ರತ್ನದ ಕಂಬಳಿಗಳನ್ನು ಹಾಸಿದ್ದಾರೆ, ಅಲ್ಲಿದ್ದಾರೆ. ಕೃಷ್ಣನ ಒಂದು ಪಾದ ಅರ್ಜುನನ್ ತೊಡೆ ಮೇಲಿದೆ, ಇನ್ನೊಂದು ಪಾದ ಸತ್ಯಭಾಮೆ ತೊಡೆ ಮೇಲಿದೆ, ಅರ್ಜುನನ ಪಾದ ದ್ರೌಪದಿ ತೊಡೆ ಮೇಲಿದೆ. ಒಂದು ಕಾಲು ಅರ್ಜುನನ ತೊಡೆ ಮೇಲೆ, ಇನ್ನೊಂದು ಕಾಲು ಭಾಮೆಯ ತೊಡೆ ಮೇಲೆ ಇದ್ದು ಕೃಷ್ಣ ಮಲಗಿದ್ದ. ಅರ್ಜುನನ ಪಾದಗಳೆಲ್ಲ ದ್ರೌಪದಿ ತೊಡೆ ಮೇಲಿತ್ತು. ಅಂದ್ರೆ ಅಷ್ಟು ಆಪ್ತರವರು 4 ಜನ ಅಂತ. ಅದನ್ನ ನಾನು ಗಮನಿಸಿದೆ. ಆಗ ಅರ್ಜುನ ನಾನು ಬಂದದ್ ನೋಡಿ ಕೂತ್ಕೋ ಅಂತ ನನಗೆ ಒಂದು ಬಂಗಾರದ ಪೀಠವನ್ನು, ಪಾದಪೀಠ ತೋರಿಸ್ದ. ಅದನ್ನ ಮುಟ್ಟಿ ಕೈಯಲ್ಲಿ ನಾನು ಅದ್ಮೇಲೆ ಕೂತ್ಕೊಂಡೆ. ಅರ್ಜುನನ ಪಾದದಲ್ಲಿ ಹೇಗಿತ್ತು ಗೊತ್ತಾ? ಸಲ್ಲಕ್ಷಣ ಭರಿತವಾದ ಪಾದ ರಾಜ. ಅರ್ಜುನನ ಪಾದ ಅಪೂರ್ವವಾದ ಪಾದಗಳು, ಊರ್ಧ್ವರೇಖೆಗಳು, ಶಾಸ್ತ್ರೋಕ್ತವಾದ ಎಲ್ಲ ಲಕ್ಷಣಗಳಿಂದ ಕೂಡಿತ್ತು. ಅವರಿಬ್ಬರು ಒಂದೇ ಆಸನದಲ್ಲಿ ಕೂತಿದ್ದಾರೆ. ಕೃಷ್ಣಾರ್ಜುನರು ಸಕಲ ಸಲ್ಲಕ್ಷಣ ಭರಿತರು, ಇಂದ್ರ ಮತ್ತು ವಿಷ್ಣುಗಳ ಅವತಾರಭೂತರು. ಇಲ್ಲಿ ಇಂದ್ರ ವಿಷ್ಣುವಿಗೆ ಸಮಾನರು ಅಂತ ಬರುತ್ತೆ. ಸಮಾನ ಅಂದ್ರೆ ಅವರೇ. ಅವ್ರನ್ನ ನೋಡಿ ನಂಗೆ ಭಯ ಆಯ್ತು, ಮನಸ್ಸಲ್ಲಿ ತುಂಬಾ ಭಯ ಆಯ್ತು ನನಗೆ. ಇಂತಹವರ ಜೊತೆಯಲ್ಲಿ ಯುದ್ಧ ಮಾಡ್ಲಿಕ್ಕೆ ಹೊರಟಿದ್ದಾನ ದುರ್ಯೋಧನ ಅಂತ ಅನ್ನಿಸ್ತು. ಭೀಷ್ಮದ್ರೋಣರ ಆಶ್ರಯ, ಕರ್ಣನ ಓವರ್ ಹೈಪ್ ಮಾತುಗಳು, ಇದೆಲ್ಲದರಿಂದ ಬುದ್ಧಿಯನ್ನ ಮಂದ ಮಾಡಿಕೊಂಡಿರುವಂತಹ ದುರ್ಯೋಧನನಿಗೆ ಕೃಷ್ಣಾರ್ಜುನರ ಮಹಿಮೆ ಏನು ಅಂತ ಗೊತ್ತಾಗ್ತಿಲ್ಲ. ಧರ್ಮರಾಜನ ಮಾತನ್ನ ಇವರಿಬ್ರು ಕೇಳ್ತಾರೆ. ಧರ್ಮರಾಜನ ಮಾತನ್ನ ಕೇಳ್ತಾರೆ ಅಂದ್ಮೇಲೆ ಧರ್ಮರಾಜನ ಮನಸ್ಸಲ್ಲಿ ಏನಿದೆ ಅದನ್ನ ಮಾಡಿಕೊಡ್ತಾರೆ ಅಂತ ಅರ್ಥ. ಅಂಥವ್ರ ಜೊತೆ ಯುದ್ಧ ಮಾಡ್ಲಿಕ್ಕೆ ಹೊರಟಿದ್ದಾನಲ್ಲ, ಇರ್ಲಿ ನನಗೆ ಒಳ್ಳೆ ಅನ್ನ ಪಾನ ವಸ್ತ್ರ ಎಲ್ಲ ಕೊಟ್ರು, ಸ್ವೀಕಾರ ಮಾಡ್ಕೊಂಡೆ. ತಲೆ ಮೇಲೆ ಕೈ ಇಟ್ಕೊಂಡು ನೀನು ಏನು ಸಂದೇಶ ಕಳಿಸಿದ್ದೆ ಅದನ್ನ ಹಾಗೇ ಹೇಳಿದೆ. ಅರ್ಜುನ ಹೇಳ್ದ, ಕೃಷ್ಣ ಮಾತಾಡ್ದ. ಕೃಷ್ಣನ ಮಾತು ಹೇಗಿದೆ ಅಂತಂದ್ರೆ ಕೇಳಲಿಕ್ಕೆ ಸಂತೋಷ ಆಗತ್ತೆ. ದುಷ್ಟರಿಗೆ ಧೃತರಾಷ್ಟ್ರನ ಮಕ್ಕಳಿಗೆ ಭಯ ಉಂಟು ಮಾಡುತ್ತೆ. ಮೊದಲು ಚೆನ್ನಾಗಿರುತ್ತೆ, ಆಮೇಲೆ ಅತ್ಯಂತ ಭಯವನ್ನ ಉಂಟು ಮಾಡುವ ದಾರುಣವಾದ ಮಾತು ಕೃಷ್ಣನದ್ದು. ಶಿಕ್ಷಾಶಾಸ್ತ್ರ, ಹೇಗೆ ಮಾತಾಡಬೇಕು ಅಂತ ಪಾಠ ಮಾಡುವ ಶಾಸ್ತ್ರ ಶಿಕ್ಷಾಶಾಸ್ತ್ರ, ಅದಕ್ಕನುಗುಣವಾಗಿ ಮಾತಾಡ್ತಾನೆ ಕೃಷ್ಣ. ಮೊದಲಿಗೆ ಸಂತೋಷ, ಆಮೇಲೆ ದುಃಖ. ಅಂಥ ಮಾತನ್ನಾಡದ ಕೃಷ್ಣ. ಏನಾಡ್ದ? ಇದೆಲ್ಲ ಬಂದಿದೆ ಆ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿದೆ. ಆದ್ದರಿಂದ ಶ್ಲೋಕಗಳನ್ನ ಓದೋ ಅವಶ್ಯಕತೆ ಇಲ್ಲ. ಅವನು ಹೇಳಿದ ಒಂದೇ ಮಾತು ಕೃಷ್ಣ, ಸಂಜಯ ಭೀಷ್ಮ ದ್ರೋಣರಿಗೂ ಧೃತರಾಷ್ಟ್ರನಿಗೂ ಕೇಳುವಂತೆ ಹೇಳು, ಯಜ್ಞಯಾಗಗಳನ್ನ ಮಾಡ್ರಿ, ದಕ್ಷಿಣೆ ಕೊಡ್ರಿ, ಬ್ರಾಹ್ಮಣರಿಗೆ ಹೆಂಡತಿ ಮಕ್ಕಳ ಜೊತೆ ಸಂತೋಷ ಪಡ್ರಿ. ಯಾಕೆ ಅಂದ್ರೆ ನೀವು ತುಂಬಾ ದಿನ ಬದುಕೋದಿಲ್ಲ. ಕೌರವರಿಗೆ ಜಾಸ್ತಿ ದಿನ ಆಯಸ್ಸಿಲ್ಲ. ದಾನ ಮಾಡ್ರಿ, ಏನ್ ಬೇಕಾದ್ರೂ ಮಾಡ್ರಿ. ಧರ್ಮರಾಜ ಗೆಲ್ಲಬೇಕು ಅಂತ ತುಂಬಾ ಅರ್ಜೆನ್ಸಿಲಿದ್ದಾನೆ. ದ್ರೌಪದಿ ಅವಳ ವಸ್ತ್ರ ಸೆಳೆಯುವಾಗ ಗೋವಿಂದ ಅಂತ ನಂಗೆ ಕರೆದ್ಲಲ್ಲ, ಆ ಋಣ ನನ್ನ ಮೇಲಿದೆ. ಅರ್ಜುನ ರೆಡಿಯಾಗಿದ್ದಾನೆ, ಭೀಮ, ಎಲ್ಲರೂ ರೆಡಿಯಾಗಿದ್ದಾರೆ. ರೆಡಿಯಾಗ್ರಿ, ನೀವು ಯುದ್ಧಕ್ಕಾಗಿ ರೆಡಿಯಾಗಬೇಕು. ತಾತ್ಪರ್ಯ ಈ ಅಧ್ಯಾಯ ಪೂರ್ಣ ಅಲ್ಲಿ ಬಂದಿದೆ. ಆದ್ದರಿಂದ ಆರಂಭದಲ್ಲೇ ಸಂಜಯ ಮಾತಾಡಿಬಿಟ್ಟಿದ್ದಾನೆ. ಆದ್ದರಿಂದ ಇದನ್ನು ನಾವು ಪ್ರತ್ಯೇಕವಾಗಿ ಶ್ಲೋಕಗಳ ಅರ್ಥಾನುಸಂಧಾನ ಮಾಡುವ ಅವಶ್ಯಕತೆ ಇಲ್ಲಿಲ್ಲ. ಕಾರಣ ಇದರ ಎಲ್ಲ ಬಂದಾಗಿದೆ. ಒಟ್ಟಿನಲ್ಲಿ ಒಂದು ತಾತ್ಪರ್ಯ ಏನು ಅಂತಂದ್ರೆ, ಸಂಜಯ ನೀ ಅಲ್ಲಿ ಹೋಗಿ ಹೇಳಬೇಕು, ಪಾಂಡವರು ಯುದ್ಧಕ್ಕೆ ರೆಡಿಯಾಗಿದ್ದಾರೆ ಅನ್ನೋದನ್ನು ಹೇಳಬೇಕು. ಅವ್ರ ಯುದ್ಧಕ್ಕೂ ರೆಡಿ, ಸಂಧಾನಕ್ಕೂ ರೆಡಿ. ಆದ್ರೆ ದುಷ್ಟರಾದ್ರೆ ದುಷ್ಟತನ, ಒಳ್ಳೆಯವರಾದ್ರೆ ಒಳ್ಳೆಯವರು. ಯಾರೇ ಇರಲಿ,
ಎಲ್ಲರನ್ನೂ ಮುಗಿಸುವಂತಹ ಸಾಮರ್ಥ್ಯ ನಮ್ಮವರಲ್ಲಿ ಇದೆ. ಗೋಗ್ರಹಣ ಕಾಲದಲ್ಲಿ ಅರ್ಜುನನ ಬಲವನ್ನ ಏನು ಅಂತ ನೀವು ನೋಡಿದ್ದೀರಿ. ಅದನ್ನೀಗ ಪ್ರತ್ಯೇಕವಾಗಿ ಹೇಳುವಷ್ಟಿಲ್ಲ. ಆದ್ದರಿಂದ ನೀನು ಬೇಗ ಹೋಗಿ ಹೇಳು. ಇದು ಕೃಷ್ಣನ ಅರ್ಜುನನ ಮಾತು. ಆದ್ದರಿಂದ ಅವರಿಬ್ಬರು ರೆಡಿಯಾಗೇ ಬಂದಿದ್ದಾರೆ ಕೊಲ್ಲಬೇಕು ಅಂತ. ಜಾಗ್ರತೆ ಆಗಿರಬೇಕಾದ್ದು ನಮ್ಮ ಕರ್ತವ್ಯ. ಇಷ್ಟು ಸಂಜಯ ಅತ್ಯಂತ ಸ್ಪಷ್ಟವಾಗಿ ಕೃಷ್ಣಾರ್ಜುನರ ಮಾತನ್ನ ಯಥಾರ್ಥವಾಗಿ ಹೇಳಿದ ಮೇಲೆ ಅವನೇನ್ ಮಾಡ್ದ? ವೈಶಂಪಾಯನರು 4 ಶ್ಲೋಕದಲ್ಲಿ ಹೇಳ್ತಾರೆ. ಸಂಜಯಸ್ಯ ವಚ ಶ್ರುತ್ವಾ ಪ್ರಜ್ಞಾಚಕ್ಷುರ್ನರೇಶ್ವರಃ ತತಃ ಸಂಖ್ಯಾತು ಮಾರೇಭೆ ತದ್ವಚೋ ಗುಣದೋಷತಃ ಪ್ರಸಂಖ್ಯಾಯ ಚ ಸೌಕ್ಷ್ಮೇಣ ಗುಣದೋಷಾನ್ ವಿಚಕ್ಷಣಃ ಯಥಾವನ್ಮತಿ ತತ್ವೇನ ಜಯಕಾಮಸ್ಸುತಾನ್ ಪ್ರತಿ ಬಲಾಬಲೆ ವಿನಿಶ್ಚಿತ್ಯ ಯಾಥಾ ತಥ್ಯೇನ ಬುದ್ಧಿಮಾನ್ ಯದಾ ತುಮೇನೆ ಭೂಯಿಷ್ಠಂ ತದ್ವಚೋ ಗುಣದೋಷತಃ ದೇವಮಾನುಷಯೋಶಕ್ತ್ಯಾ ತೇಜಸಾ ಚೈವ ಪಾಂಡವಾನ್ ಕುರೂನ್ ಶಕ್ತ್ಯಾಲ್ಪತರಯ ದುರ್ಯೋಧನ ಮಥಾಬ್ರವೀತ್. ಆಲೋಚನೆ ಮಾಡ್ದ. ಇವನ ಮಾತನ್ನ ಪೂರ್ತಿ ಕೇಳ್ದ. ಕಣ್ಣಿಲ್ಲ, ಪ್ರಜ್ಞಾ ಚಕ್ಷುಸ್ಸವನು. ಮನಸ್ಸಲ್ಲೇ ಪಾಂಡವರಲ್ಲಿ ಏನು ಗುಣದೋಷ ಇದೆ, ಅಥವಾ ಪಾಂಡವರಲ್ಲಿ ಏನು ಗುಣ ಇದೆ, ನಮ್ಮಲ್ಲಿ ಏನು ದೋಷಗಳಿದೆ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ. ಅವನ ಬುದ್ಧಿಗೆ ಎಷ್ಟು ತೋರುತ್ತೋ ಅಷ್ಟು ಗುಣದೋಷಗಳನ್ನ ಲೆಕ್ಕ ಮಾಡಿಕೊಂಡು ನನ್ನ ಮಕ್ಕಳು ಗೆಲ್ಲಬೇಕು ಅನ್ನುವ ಸಂಕಲ್ಪ ಇಟ್ಟುಕೊಂಡು ಧೃತರಾಷ್ಟ್ರ ಅವರ ಬಲ ಏನು, ಇವರ ಬಲ ಏನು ಅನ್ನೋದನ್ನ ನೋಡಿ ಒಂದು ನಿಶ್ಚಯಕ್ಕೆ ಬಂದ. ನಮ್ಮವರಿಗಿಂತ ಅತ್ಯಂತ ಬಲಶಾಲಿಗಳಾದವರು ಪಾಂಡವರೇ. ಪಾಂಡವರಲ್ಲಿ ಶಕ್ತಿ ಅಧಿಕವಾಗಿದೆ, ನಮ್ಮವರೆಲ್ಲ ಅಲ್ಪಶಕ್ತಿಯವರು. ಅವರ ಜೊತೆ ಯುದ್ಧ ಮಾಡಿದರೆ ನಮ್ಮವರು ಸಾಯೋದು ಖಂಡಿತ ಅನ್ನುವ ನಿಶ್ಚಯವನ್ನ ಮಾಡಿಕೊಂಡು ದುರ್ಯೋಧನ ಹೇಳ್ತಾನೆ. ದುರ್ಯೋಧನೇಯಂ ಚಿಂತಾಮೇ ಶಶ್ವನ್ನ ಶುಪಶಾಮ್ಯತಿ ಈದೃಶೇಭಿನಿವಿಷ್ಟಸ್ಯ ಪೃಥಿವೀ ಕ್ಷಯಕಾರಕೆ ಅಧರ್ಮೇ ವಾ ಯಶಸ್ಸೇ ವಾ ಕಾರ್ಯೇ ಮಹತಿ ದಾರುಣೆ ಪಾಂಡವೈರ್ವಿಗ್ರಹಸ್ತಾಥಾ ಸರ್ವಥಾ ಮೇ ನ ರೋಚತೆ ಸತ್ಯಂ ಹ್ಯೇತದಹಂ ಮನ್ಯೇ ಪ್ರತ್ಯಕ್ಷಂ ನ ಅನುಮಾನತಃ ಆತ್ಮಜೈಸ್ತು ಪರಂ ಸ್ನೇಹಂ ಸರ್ವಭೂತಾನಿ ಕುರ್ವತೆ ಪ್ರಿಯಾನಿ ಚೈಷಾನ್ ಕುರ್ವಂತಿ ಯಥಾಶಕ್ತಿ ಹಿತಾನಿ ಚ ಏವಮೇವೋಪಕರ್ತॄಣಾಂ ಪ್ರಾಯಶೋ ಲಕ್ಷಯಾಮಹೇ ಇಚ್ಛಂತಿ ಬಹುಲಂ ಸಂತಃ ಪ್ರತಿಕರ್ತುಂ ಮಹತ್ಪ್ರಿಯಂ ಅಗ್ನಿಃ ಸಾಚಿವ್ಯಕರ್ತಾ ಸ್ಯಾತ್ ಖಾಂಡವೇ ತತ್ಕೃತಂ ಸ್ಮರನ್ ಅರ್ಜುನಸ್ಯಾಪಿ ಭೀಮೇಸ್ಮಿನ್ ಕುರು ಪಾಂಡವ ಸಮಾಗಮೇ. ಜಾತಿಗೃಧ್ಯಾಭಿಪನ್ನಾಶ್ಚ ಪಾಂಡವಾನಾಮನೇಕಶಃ ಧರ್ಮಾದಯಃ ಸಮೇಷ್ಯಂತಿ ಸಮಾಹೂತಾ ದಿವೌಕಸಃ. ಭೀಷ್ಮದ್ರೋಣ ಕೃಪಾದೀನಾಂ ಭಯಾತ್ ಅಶನಿ ಸನ್ನಿಭಂ ರಿರಕ್ಷಿಷಂತಃ ಸಂರಂಭಂ ಗಮಿಷ್ಯಂತಿ ಇತಿ ಮೇ ಮತಿಃ ತದ್ದೇವ ಸಹಿತಾಃ ಪಾರ್ಥಾ ನ ಶಕ್ಯಾಃ ಪ್ರತಿವೀಕ್ಷಿತುಂ ಮಾನುಷೇಣ ನರವ್ಯಾಘ್ರಾಃ ವೀರ್ಯವಂತೋಸ್ತ್ರಪಾರಗಾಃ ದುರಾಸದಂ ಭಯಂ ದಿವ್ಯಂ ಗಾಂಡೀವಂ ಧನುರುತ್ತಮಂ ವಾರುಣೌ ಚಾಕ್ಷಯೌ ದಿವ್ಯೌ ಶರಪೂರ್ಣೌ ಮಹೇಶುಧಿ ವಾನರಶ್ಚ ಧ್ವಜೇ ದಿವ್ಯೋ ನಿಸ್ಸಂಗೋ ಧೂಮವದ್ಗತಿಃ ರಥಸ್ಯ ಚ ತುರಂತಾಯಾಂ ಯಸ್ಯ ನಾಸ್ತಿ ಸಮತ್ವಿಷಾ ಮಹಾಮೇಘನಿಭಶ್ಚಾಪಿ ನಿರ್ಘೋಷ ಶ್ರೂಯತೆ ಜನೈಃ ಮಹಾಶನಿ ಸಮಶಬ್ದಃ ಶಾತ್ರವಾಣಾಂ ಭಯಂಕರಃ ಯಂಚಾತಿ ಮಾನುಷಂ ವೀರ್ಯೇ ಕೃತ್ಸ್ನೋ ಲೋಕೆ ವ್ಯವಸ್ಯತಿ ದೇವಾನಾಮಪಿ ಜೇತಾರಂ ಯಂ ವಿದುಃ ಪಾರ್ಥಿವಾರಣೆ ಶತಾನಿ ಪಂಚ ಚೈವೇಷೂನ್ಯೋ ಗೃಹ್ಣನ್ನೇವ ದೃಶ್ಯತೆ ನಿಮೇಷಾಂತರಮಾತ್ರೇಣ ಮುಂಚಂದೂರಂಚ ಪಾತಯನ್ ಯಮಾಹ ಭೀಷ್ಮೋ ದ್ರೋಣಶ್ಚ ಕೃಪೋ ದ್ರೋಣಿಸ್ತಥೈವ ಚ ಮದ್ರರಾಜಸ್ತಥಾ ಶಲ್ಯೋ ಮಧ್ಯಸ್ಥಾಯೇ ಚ ಮಾನವಾಃ
ಯುದ್ಧಾಯಾವಸಿತಂ ಪಾರ್ಥಂ ಪಾರ್ಥಿವೈರತಿಮಾನುಷೈಃ ಅಶಕ್ಯಂ ರಥಶಾರ್ದೂಲಂ ಪರಾಜಯತು ಮರಿಂದಮಂ ಕ್ಷಿಪತ್ಯೇಕೇನ ವೇಗೇನ ಪಂಚಬಾಣಶತಾನಿ ಯಃ ಸದೃಶಂ ಬಾಹುವೀರ್ಯೇಣ ಕಾರ್ತವೀರ್ಯಸ್ಯ ಪಾಂಡವಂ ತಮರ್ಜುನಂ ಮಹೇಶ್ವಾಸಂ ಮಹೇಂದ್ರೋಪೇಂದ್ರ ರಕ್ಷಿತಂ ನಿಘ್ನಂತಮಿವ ಪಶ್ಯಾಮಿ ವಿಮರ್ದೇಸ್ಮಿನ್ ಮಹಾಮೃಧೆ ಇತ್ಯೇವಂ ಚಿಂತಯನ್ ಕೃಷ್ಣಂ ಅಹೋರಾತ್ರಾಣಿ ಭಾರತ ಅನಿದ್ರೋ ನಿಸ್ಸುಖಶ್ಚಾಸ್ಮಿ ಕುರೂಣಾಂ ಶಮಚಿಂತಯ ಕ್ಷಯೋದಯೋಯಂ ಸುಮಹಾನ್ ಕುರೂಣಾಂ ಪ್ರತ್ಯುಪಸ್ಥಿತಃ ಅಸ್ಯ ಚೇತ್ ಕಲಹಸ್ಯಾಂತಃ ಶಮಾದನ್ಯೋ ನ ವಿದ್ಯತೆ ಶಮೋ ಮೇ ರೋಚಯೇತ್ಯರ್ಥಂ ಪಾರ್ಥೈಃ ಸಹ ನ ವಿಗ್ರಹಃ ಕುರುಭ್ಯೋ ಹಿ ಸದಾ ಮನ್ಯೇ ಪಾಂಡವಾನ್ ಶಕ್ತಿಮತ್ತರಾನ್. ಆಲೋಚನೆ ಮಾಡಿ 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 ಧೃತರಾಷ್ಟ್ರ ಒಂದು ಮಾತು ಹೇಳ್ತಾನೆ, ದುರ್ಯೋಧನ, ಭೂಮಿಯನ್ನ ನಾಶ ಮಾಡುವ, ಧರ್ಮವನ್ನ ಹಾಳು ಮಾಡುವ, ಕೀರ್ತಿಯನ್ನು ಹಾಳು ಮಾಡುವ ಕೆಟ್ಟ ಕಾರ್ಯ ಮಾಡಬೇಕು ಅಂತ ನೀ ಅಂದ್ಕೊಂಡಿದ್ಯಪ್ಪ. ಅದನ್ನ ನೋಡಿ ನನ್ನ ಮನಸ್ಸಿನಲ್ಲಿ ಚಿಂತೆ ಹೋಗ್ತಾನೆ ಇಲ್ಲ. ಯುದ್ಧ ಬೇಡ, ನನಗಂತೂ ಯುದ್ಧ ಖಂಡಿತ ಇಷ್ಟ ಇಲ್ಲ. ಸರ್ವಥಾಮೇನ ರೋಚತೆ, ಸರ್ವಾತ್ಮನ ನನಗೆ ಯುದ್ಧ ಇಷ್ಟ ಇಲ್ಲ. ಸತ್ಯವನ್ನು ಹೇಳ್ತಾ ಇದ್ದೇನೆ ನಾನು, ಯಾವ್ದು ಆಲೋಚನೆ ಮಾಡಿ ಊಹೆ ಮಾಡಿ ನಾನು ಹೇಳ್ತಿಲ್ಲ. ಪ್ರತಿಯೊಂದು ಪ್ರಾಣಿಗಳು ಅವರ ಮಕ್ಕಳಲ್ಲಿ ಸ್ನೇಹ ಮಾಡುತ್ತೆ, ಪ್ರೀತಿ ಮಾಡುತ್ತೆ, ತಮ್ಮ ಕೈಲಿ ಏನಾಗತ್ತೋ ಅಷ್ಟು ಉಪಕಾರ ಮಾಡುತ್ತೆ. ನಮ್ಗೆ ಯಾರು ಉಪಕಾರ ಮಾಡ್ತಾರೋ ಅವರಿಗೆ ಪ್ರತ್ಯುಪಕಾರವನ್ನು ಮಾಡೋದು ಕರ್ತವ್ಯ. ಆ ಪ್ರಾಣಿಗಳು ಹಾಗೆ ಮಾಡುತ್ತೆ. ಸಜ್ಜನರಾಗಿರ್ತಕ್ಕಂಥ ವ್ಯಕ್ತಿಗಳ ವ್ಯಾಪಾರ ಏನು ಅಂತಂದ್ರೆ, ಯಾರು ಉಪಕಾರ ಮಾಡ್ತಾರೋ ಅವರಿಗೆ ಪ್ರತ್ಯುಪಕಾರವನ್ನು ಮಾಡ್ತಾರೆ. ಸಜ್ಜನರು ಆಲೋಚನೆ ಮಾಡು. ಕುರುಪಾಂಡವ ಯುದ್ಧ ಆಯ್ತು ಅಂತ ಇಟ್ಕೋ. ಆಗ ಅಗ್ನಿ ಅರ್ಜುನನ ಹೆಲ್ಪಿಗೆ ಬರ್ತಾನೆ. ಖಾಂಡವ ವನದ ದಹನದ ಖಾಂಡವ ವನವನ್ನು ಅರ್ಜುನ ಸುಡುವಾಗ ಅಗ್ನಿಗೆ ಏನ್ ಹೆಲ್ಪ್ ಮಾಡಿದ್ದ ಅರ್ಜುನ, ಆ ಹೆಲ್ಪ್ ಅನ್ನ ನೆನಪಲ್ಲಿಟ್ಟುಕೊಂಡು ಇವಾಗ ಅರ್ಜುನಂಗೆ ಹೆಲ್ಪ್ ಮಾಡಬೇಕು ಅಂತ ಬರ್ತಾನೆ ಅಗ್ನಿ. ಯಾಕೆ ಅಂದ್ರೆ ಅವರೆಲ್ಲ ದೇವತೆಗಳು, ಜಾತಿ ಗೃಧ್ಯ, ನಮ್ಮ ಜಾತಿಯವರವರೆಲ್ಲ ಮನುಷ್ಯರಂತೆ ಜನ್ಮ ಆಗಿಲ್ಲ ಪಾಂಡವರಿಗೆ. ನಮ್ಮಕ್ಕಳು ಅಂತ ಬರ್ತಾರೆ. ಯಮಧರ್ಮರಾಜ ಬರ್ತಾನೆ, ವಾಯುದೇವರು ಬರ್ತಾರೆ, ಇಂದ್ರ ಬರ್ತಾನೆ, ಅಶ್ವಿನಿ ದೇವತೆಗಳು ಬರ್ತಾರೆ, ಎಲ್ಲ ಅವ್ರ ಸಪೋರ್ಟಿಗೆ ಬರ್ತಾರೆ. ಭೀಷ್ಮ, ದ್ರೋಣ, ಕೃಪಾ ಅವರೆಲ್ಲ ಇದ್ದಾರೆ ಮಹಾನುಭಾವರು ಅಂತ ನೀನ್ ಹೇಳ್ತಾ ಇದ್ಯಾ. ಆದ್ರೆ ಅವರೆಲ್ಲ ಗುರುಗಳು, ದೊಡ್ಡವರು. ಅವ್ರನ್ನೇನು ಮಾಡಲ್ಲ ಪಾಂಡವರು. ಅವರ ಕೋಪವನ್ನ ಬೇರೆ ಕಡೆ ತಿರುಗಿಸ್ತಾರೆ, ಬೇರೆ ಕಡೆ ನಿಮ್ ಕಡೆ ತಿರುಗಿಸ್ತಾರೆ. ದೇವತೆಗಳ ಸಹಾಯ, ಶಕ್ತಿ, ಅಸ್ತ್ರಶಸ್ತ್ರಗಳ ಜ್ಞಾನ ಇದೆಲ್ಲ ಇರುವಂತಹ ಪಾಂಡವರ ಯುದ್ಧಕ್ಕೆ ಬಂದ್ರೆ ನಿನಗೆ ನೋಡಕ್ಕಾಗುತ್ತಾ ಅವ್ರನ್ನ ಕಣ್ಣಿಂದ? ಆ ಗಾಂಡೀವ ಧನುಸ್ಸು ಆಗಿದೆ, ಅಕ್ಷಯವಾದ ಬತ್ತಳಿಕೆ, ಧ್ವಜದಲ್ಲಿ ಹನುಮಂತ, ಆ ಧ್ವಜಕ್ಕೆ ರಥಕ್ಕೆ ಎಲ್ಲೂ ಅಡ್ಡ ವಿಘ್ನ ಅನ್ನೋದೇ ಇಲ್ಲ. ಆ ರಥಕ್ಕಂತೂನು ಆ ರಥ ಹೇಗಿದೆ ಅಂದ್ರೆ ಇನ್ನೊಂದು ರಥ ಇದ್ದಾಗಿದೆ ಅಂತ ಹೇಳಬೇಕು ಅಂದ್ರೆ ಉಪಮಾ ಇಲ್ವೇ ಇಲ್ಲ. ಆ ರಥ ಬಂದ್ರೆ ದೊಡ್ಡ ನೀರು ತುಂಬಿದ ಮೋಡ ಶಬ್ದ ಮಾಡುವಂತೆ ಮಾಡುತ್ತೆ, ಭಯ ಆಗತ್ತೆ. ಅದೆಲ್ಲ ತಿಳ್ಕೊಂಡವನ್ ಯಾರು ಯುದ್ಧ ಮಾಡ್ಲಿಕ್ಕೆ ಹೋಗ್ತಾನೆ? ಒಂದು ನಿಮೇಷ ನೋಡಿ, ನಿಮೇಷ ಅಂದ್ರೆ ಕಣ್ಣು ರೆಪ್ಪೆ ಮುಚ್ಚಿ ತೆಗೆಯುವಷ್ಟು ಸಮಯ. ಅಷ್ಟು ಟೈಮಲ್ಲಿ ಅರ್ಜುನ 500 ಬಾಣಗಳನ್ನು ಬಿಡ್ತಾನೆ. ಕಣ್ಣು ರೆಪ್ಪೆ ಮುಚ್ಚಿ ಬಿಡೋಷ್ಟ್ರೊಳಗೆ ಅರ್ಜುನ 500 ಬಾಣಗಳನ್ನು ಬಿಡ್ತಾನೆ. ಹೇಗಿದೆ? ಭೀಷ್ಮ, ದ್ರೋಣ, ಕೃಪಾ, ಸೈಂಧವ, ಅಶ್ವತ್ಥಾಮ, ಶಲ್ಯ ಇವರೆಲ್ಲ ಯಾರ ಪಾರ್ಟಿಲೂ ಇಲ್ಲದೆ ಮಧ್ಯಸ್ಥರಾಗಿರ್ತಕ್ಕಂತಹ ವ್ಯಕ್ತಿಗಳು ಹೇಳ್ತಕ್ಕಂತಹ ಮಾತು, ಅರ್ಜುನನನ್ನ ಯುದ್ಧದಲ್ಲಿ ಸೋಲಿಸಲಿಕ್ಕಾಗೋದಿಲ್ಲ. ಕರ್ತವೀರ್ಯ ಅರ್ಜುನನಿಗೆ ಸಮ ಅಲ್ವಾ? ನಿಮಿಷಕ್ಕೆ 500 ಬಾಣ, ಕಣ್ಣು ಮುಚ್ಚಿ ಬಿಡೋಷ್ಟೊಳಗೆ 500 ಬಾಣ ಅಂದ್ರೆ ಅರ್ಥ ಏನು? ಇಂದ್ರ, ಉಪೇಂದ್ರ ಇವರೆಲ್ಲರ ರಕ್ಷಣೆ
ಅರ್ಜುನಂಗಿದೆ. ಅಂದ್ರೆ ಅರ್ಜುನನನ್ನ ಇಂದ್ರ ಮತ್ತು ಉಪೇಂದ್ರ ರಕ್ಷಣೆ ಮಾಡ್ತಾರೆ, ನಮ್ಮವನು ದೇವಜಾತಿಯವನು ಅಂತ. ಹಾಗಿರ್ಬೇಕಾದ್ರೆ ಅವನ ಜೊತೆ ಯುದ್ಧ ಮಾಡಕ್ಕಾಗತ್ತಾ? ಇದನ್ನ ಚಿಂತನೆ ಮಾಡ್ತಾ ಬೆಳಗ್ಗೆ ರಾತ್ರಿ ಹಗಲು ರಾತ್ರಿ ಚಿಂತೆ ಮಾಡ್ತಾ 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 ಸುಖಾನು ಹೋಗಿದೆ, ನಿದ್ದೆನು ಹೋಗಿದೆ. ನಮ್ಮ ಕುರುಗಳು ಏನಾಗ್ತಾರೋ ಅನ್ನೋ ಚಿಂತೆಯಿಂದ ನಿದ್ದೆ ರಾತ್ರಿ ಹಗಲು ರಾತ್ರಿ ಚಿಂತೆ, ನಿದ್ದೆ ಬಿಟ್ಟಿದ್ದೇನೆ, ಸುಖವಂತೂ ಇಲ್ವೇ ಇಲ್ಲ. ಏನ್ ಮಾಡ್ಲಿ ನಾನೀಗ? ಕ್ಷಯೋದಯೋಯಂ ಸುಮಹಾನ್. ಒಳ್ಳೆ ಟೈಮ್, ಕ್ಷಯೋದಯವಾಗಿದೆ. ಕ್ಷಯೋದಯ ಅಂದ್ರೆ ಕೌರವರ ನಾಶದ ಕಾಲ ಬಂದಿದೆ. ಇವಾಗ ಗಲಾಟೆ ಬಿಟ್ಟು ಸಂಧಿ ಮಾಡಿಕೊಳ್ಳೋದೇ ಉತ್ತಮ. ಗಲಾಟೆ ಬೇಡ, ಸಂಧಿ ಮಾಡಿಕೊಳ್ಳೋಣ. ನನಗೆ ಯುದ್ಧಕ್ಕಿಂತ ಸಂಧಿಯೇ ಇಷ್ಟ. ಕಾರಣ, ನಮಗಿಂತ ಪಾಂಡವರು ಬಲಶಾಲಿಗಳು ಅಷ್ಟೇ. ನಮಗಿಂತ ಪಾಂಡವರು ತುಂಬಾ ಶಕ್ತಿಶಾಲಿಗಳು. ಶಕ್ತಿಶಾಲಿಗಳ ಜೊತೆಯಲ್ಲಿ ಯುದ್ಧ ಮಾಡುವುದು ತರವಲ್ಲ, ಬೇಡ. ಇತುರೇತದ್ವಚ ಶ್ರುತ್ವಾ ಧಾರ್ತರಾಷ್ಟ್ರೋತ್ಯಮರ್ಷಣಃ ಆದಾಯ ವಿಪುಲಂ ಕ್ರೋಧಂ ಪುನರೇವೇದಮಬ್ರವೀತ್ ಅಶಕ್ಯಾ ದೇವ ಸಚಿವಾಃ ಪಾರ್ಥಾಸ್ಯುರಿತಿ ಯದ್ಭವಾನ್ ಮನ್ಯತೆ ತದ್ಭಯಂ ಯೇತು ಭವತೋ ರಾಜಸತ್ತಮಃ ಅಕಾಮದ್ವೇಷ ಸಂಯೋಗಾನ್ ಮೋಹಾಲ್ಲೋಭಾಚ್ಚ ಭಾರತ ಉಪೇಕ್ಷಯಾ ಚ ಭಾವಾನಾಂ ದೇವಾ ದೇವತ್ವಮಾಪ್ನುವನ್ ಇತಿ ದ್ವೈಪಾಯನೋ ವ್ಯಾಸೋ ನಾರದಶ್ಚ ಮಹಾಮನಾಃ ಜಾಮದಗ್ನ್ಯಶ್ಚ ರಾಮೋ ನಃ ಕಥಾಮಕಥಯತ್ ಪುರಾ ನೈವ ಮಾನುಷವದ್ದೇವಾಃ ಪ್ರವರ್ತಂತೆ ಕದಾಚನ ಕಾಮಾತ್ ಕ್ರೋಧಾತ್ ತಥಾ ಲೋಭಾತ್ ದ್ವೇಷಾಚ್ಚ ಭರತರ್ಷಭ ಯದಾ ಹ್ಯಗ್ನಿಶ್ಚ ವಾಯುಶ್ಚ ಧರ್ಮ ಇಂದ್ರೋಶ್ವಿನಾವಪಿ ಕಾಮಯೋಗಾತ್ ಪ್ರವರ್ತೇರನ್ ಅಪಾರ್ಥಾಃ ದುಃಖಮಾಪ್ನುಯುಃ ತಸ್ಮಾನ್ನ ಭವತಾ ಚಿಂತಾ ಕಾರ್ಯೈಷಾ ಸ್ಯಾತ್ ಕಥಂಚನ ದೇವಾಶ್ಚೋಪೇಕ್ಷಕಾಹ್ಯೇತೆ ಶಶ್ವದ್ಭಾವೇಷು ಭಾರತ ಅಥ ಚೇತ್ ಕಾಮ ಸಂಯೋಗಾದ್ವೇಷೋ ಲೋಭಶ್ಚ ಲಕ್ಷಯೇ ದೇವೇಷು ದೇವ ಪ್ರಾಮಾಣ್ಯಂ ನೈವ ತದ್ ವಿಕ್ರಮಿಷ್ಯತಿ ಮಯಾಭಿಮಂತ್ರಿತಃ ಶಶ್ವತ್ ಜಾತವೇದಾಃ ಪ್ರಶಾಮ್ಯತಿ ದಿಧಕ್ಷುಃ ಸಕಲಾಲ್ಲೋಕಾನ್ ಪರಿಕ್ಷಿಪ್ಯ ಸಮಂತತಃ ಯದ್ವಾ ಪರಮಕಂ ತೇಜೋ ಯೇನ ಯುಕ್ತಾದಿವೌಕಸಃ ಮಮಾಪ್ಯನುಪಮಂ ಭೂಯೋ ದೇವೇಭ್ಯೋ ವಿದ್ಧಿ ಭಾರತ ವಿದೀರ್ಯಮಾಣಾಂ ವಸುಧಾಂಗಿರೀಣಾಂ ಶಿಖರಾಣಿ ಚ ಲೋಕಸ್ಯ ಪಶ್ಯತೋ ರಾಜನ್ ಸ್ಥಾಪಯಾಮ್ಯಭಿಮಂತ್ರಣಾತ್ ಚೇತನಾಚೇತನಸ್ಯಾಸ್ಯ ಜಂಗಮಸ್ಥಾವರಸ್ಯ ಚ ವಿನಾಶಾಯ ಸಮುತ್ಪನ್ನಂ ಭಯಂ ಘೋರಂ ಮಹಾಸ್ವನಂ ಅಶ್ಮವರ್ಷಂ ಚ ವಾಯುಂ ಚ ಶಮಯಾಮಿ ಇಹ ನಿತ್ಯಶಃ ಜಗತಃ ಪಶ್ಯತೋ ಭೀಕ್ಷ್ಣಂ ಭೂತಾನಾಮನುಕಂಪಯ ಸ್ತಂಭಿತಾಸ್ತ್ವಪ್ಸು ಗಚ್ಚಂತಿ ಮಯಾ ರಥಪದಾತಯಃ ದೇವಾಸುರಾಣಾಂ ಭಾವಾನಾಮಹಮೇಕಃ ಪ್ರವರ್ತಿತ ಅಕ್ಷೋಹಿಣೀಭಿರ್ಯಾನ್ ದೇಶಾನ್ ಯಾಮಿ ಕಾರ್ಯೇಣ ಕೇನಚಿತ್ ತತ್ರಾಪೋ ಮೇ ಪ್ರವರ್ತಂತೆ ಯತ್ರ ಯತ್ರ ಅಭಿಕಾಮಯೇ ಭಯಾನಿ ವಿಷಯೇ ರಾಜನ್ ವ್ಯಾಘ್ರಾದೀನಿ ನ ಸಂತಿ ಮೇ ಮಂತ್ರಗುಪ್ತಾನಿ ಭೂತಾನಿ ನ ಹಿಂಸಂತಿ ಭಯಂಕರಾಃ ನಿಕಾಮವರ್ಷೀ ಪರ್ಜನ್ಯೋ ರಾಜನ್ ವಿಷಯವಾಸಿನಾಂ ಸಸ್ಯಾನಾಂ ಸರ್ವಜಂತೂನಾಂ ಈತಯಶ್ಚ ನ ಸಂತಿ ಮೇ ಅಶ್ವಿನಾವಥ ವಾಯುವಗ್ನಿಮರುದ್ಭಿಃ ಸಹ ವೃತ್ರಃ ಧರ್ಮಶ್ಚೈವ ಮಯಾ ದ್ವಿಷ್ಟಾನ್ನೋತ್ಸಹಂತೇಭಿರಕ್ಷಿತುಂ ಯದಿ ಹ್ಯೇತೆ ಸಮರ್ಥಾಃ ಸ್ಯುಃ ಮದ್ವಿಷಸ್ತ್ರಾತುಮಂಜಸಾ ನಸ್ಮತ್ರಯೋದಶ ಸಮಾಃ ಪಾರ್ಥ ದುಃಖಮವಾಪ್ನುಯುಃ. ಏನ್ ಲಾಜಿಕ್ ನೋಡಿ ಒಂದು. ನೈವ ದೇವಾನ ಗಂಧರ್ವಾನಾಸುರಾನ ಚ ರಾಕ್ಷಸಾಃ ಶಕ್ತಾಸ್ತ್ರಾತುಂ ಮಯಾರಿಷ್ಟಾಃ ಸತ್ಯಮೇತತ್ ಬ್ರವೀಮಿತೆ ಯದವಿದ್ಯಾಮ್ಯಹಂ ಶಶ್ವಚ್ಛುಭಂ ವಾ ಯದಿ ವಾ ಶುಭಂ ತದ್ಭವೇದ್ವಿಧಿ ಪೂರ್ವಂ ಮೇ ಮಿತ್ರೇಶ್ವರಿ ಶುಚೋಭಯೋಃ ಭವಿಷ್ಯತೀದಮಿತಿ ವಾ ಯದ್ಬ್ರವೀಮಿ ಪರಂತಪ ನಾನ್ಯಥಾ ಭೂತಪೂರ್ವಂಚ ಸತ್ಯವಾ ಇತಿ ಮಾಂ ವಿದುಃ. ಎಂಥ ದುರಹಂಕಾರ! ಲೋಕಸಾಕ್ಷಿಕಮೇತನ್ಮೇ ಮಾಹಾತ್ಮ್ಯಂ ದಿಕ್ಷು ವಿಶ್ರುತಂ ಆಶ್ವಾಸನಾರ್ಥಂ ಭವತಃ ಪ್ರೋಕ್ತನ್ನ ಶ್ಲಾಘನಾಯ ವಾ ಶ್ಲಾಘಯ ನೃಪ ನಹ್ಯಹಂ ಶ್ಲಾಘನೋ ರಾಜನ್ ಭೂತಪೂರ್ವಃ ಕದಾಚನ
असदाचरितं ह्येतत् यदात्मानं प्रशंसति पाण्डवांश्चैव मत्स्यांश्च पाञ्चालान् केकयैः सह सात्यकिं वासुदेवं च श्रोतासि विजितान्मया सरितः सागरं प्राप्य यथा नश्यन्ति सर्वशः तथैव मे विनङ्क्ष्यन्ति मामासाद्य सहान्वयाः परा बुद्धिः परं तेजो वीर्यं च परमं मम परा विद्या परो योगो मम तेभ्यो विशाम्पते पितामहश्च द्रोणश्च कृपः शल्यः शलस्तथा अस्त्रेषु यद्विजानन्ति सर्वं तन्मयि विद्यते इत्युक्त्वा सञ्जयं भूयः पर्यपृच्छत भारत ज्ञातुं नियुत्सोः कार्याणि ಪ್ರಾಪ್ತಕಾಲಂ ಅರಿಂದಮ. ಯಾವಾಗ ಅವರಪ್ಪ ಸುಮ್ಮನೆ ನಮಗಿಂತ ಪಾಂಡವರು ಬಲಶಾಲಿಗಳು, ನಮ್ಮಲ್ಲೇನು ಬಲ ಇಲ್ಲ 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 ಅಂತಂದ್ರು, ಸಿಟ್ಟು ಮಾಡ್ಕೊಂಡು ಹೇಳ್ತಾನೆ, ತುಂಬಾ ಕೋಪ ಅವನಿಗೆ. ಹೇಳ್ತಾನೆ, ದೇವತೆಗಳು ಸಹಾಯ ಮಾಡ್ತಾರೆ ಪಾಂಡವರಿಗೆ, ನಮ್ಗೆ ಎದುರಿಸಕ್ಕಾಗಲ್ಲ ಅಂತ ಹೇಳ್ತಿಯಲ್ಲ, ಬಿಟ್ಟು ಬಿಡ ಭಯ. ಫಸ್ಟು ದೇವತೆಗಳು ಅಂದ್ರೆ ಯಾರು ಫಸ್ಟ್ ಹೇಳು? ಯಾರಿಗೆ ಕಾಮ ಇಲ್ಲ, ಯಾರಿಗೆ ದ್ವೇಷ ಇಲ್ಲ, ಅಥವಾ ಮನುಷ್ಯರಿಗಿರುವಂತಹ ಲೋಭ ಮೋಹ ಯಾರಿಗಿಲ್ಲ, ಅವರು ದೇವತೆಗಳು. ಮನುಷ್ಯರನ್ನ ದೇವತೆಗಳು ಯಾಕೆ ಬಿಡ್ತಾರೆ ಅಂದ್ರೆ ಮನುಷ್ಯರ ಲೋಭ ಮೋಹಗಳಿದೆ. ಆದ್ದರಿಂದ ಲೋಭ ಮೋಹಗಳನ್ನ ಬಿಟ್ಟವರೇ ದೇವತೆಗಳು, ಕಾಮದ್ವೇಷಗಳನ್ನ ಬಿಟ್ಟವರು ದೇವತೆಗಳು. ಆದ್ದರಿಂದ ದೇವತೆಗಳಿಗೆ ದೇವತ್ವ ಎಲ್ಲಿಂದ ಬಂತು? ಕಾಮ, ಕ್ರೋಧ, ಲೋಭ, ಮೋಹ ಇದೆಲ್ಲವನ್ನ ಬಿಟ್ಟಿದ್ದಕ್ಕೆ ಅವರು ದೇವತೆಗಳಾದ್ರು ಅಂತ ನನಗೆ ವೇದವ್ಯಾಸರು, ನಾರದರು, ಪರಶುರಾಮ ಇವರೆಲ್ಲ ನಮಗೆ ಕಥೆ ಹೇಳಿದ್ದಾರೆ. ಮನುಷ್ಯರಂತೆ ದೇವತೆಗಳ ಪ್ರವರ್ತನೆ ಇರೋದಿಲ್ಲ. ನಾವು ಯಾಕೆ ಕೆಲಸ ಮಾಡ್ತೀವಿ ಅಂದ್ರೆ ಒಂದ ಕಾಮದಿಂದ, ಇಲ್ಲ ಸಿಟ್ಟಿಂದ, ಇಲ್ಲ ಲೋಭದಿಂದ ಅಥವಾ ದ್ವೇಷದಿಂದ. ನಮ್ಮ ಪ್ರವೃತ್ತಿ ಈ ನಾಲ್ಕರಿಂದ. ದೇವತೆಗಳು ಹಾಗಿಲ್ವಲ್ಲ. ಅದೇ ನೋಡು, ಕುಂತಿಯಲ್ಲಿ ವಾಯು, ಯಮ, ಇಂದ್ರ, ಅಶ್ವಿನಿ ದೇವತೆಗಳು ಇವರೆಲ್ಲ ಕಾಮದಿಂದ ಪ್ರವೃತ್ತರಾದರು. ಅಗ್ನಿ ನನಗೇನೋ ಸಹಾಯ ಮಾಡ್ತಾನೆ ಅನ್ನುವ ಕಾಮದಿಂದ ಅರ್ಜುನನ ಹತ್ರ ಬಂದ. ಆದ್ದರಿಂದ ಯಾರಲ್ಲಿ ಕಾಮ ಇದೆ ಅವರು ದೇವತೆಗಳಲ್ಲ. ಅಥವಾ ದೇವತೆಗಳಲ್ಲಿ ಕಾಮ ಬಂತು ಅಂದ್ರೆ ಅವರ ಸ್ವಧರ್ಮ ಹೋಯ್ತು. ಯಾರು ಸ್ವಧರ್ಮವನ್ನ ಬಿಡ್ತಾರೆ ಅವರಿಗೆ ದುಃಖ ಬಂದೇ ಬರುತ್ತೆ. ನೋಡ್ರಿ ದುರ್ಯೋಧನನ ಆಲೋಚನೆ ಹೇಗಿದೆ. ಆದ್ದರಿಂದ ಅಗ್ನಿ, ಖಾಂಡವ ವನದಲ್ಲಿ ನನಗೆ ಅರ್ಜುನ ಸಹಾಯ ಮಾಡ್ತಾನೆ ಅನ್ನುವ ಆಸೆ ಅದೇ ಕಾಮದಿಂದ ಬಂದ. ವಾಯು, ಯಮ, ಇಂದ್ರ, ಅಶ್ವಿನಿಗಳು ಇವರೆಲ್ಲ ಕುಂತಿಯಲ್ಲಿ ಕಾಮದಿಂದ ಬಂದ್ರು, ಸ್ವಧರ್ಮವನ್ನ ಬಿಟ್ರು, ದುಃಖ ಪಟ್ರು. ಆದ್ದರಿಂದ ಆ ಮೂಲ ದೇವತೆಗಳು ಯಾರು ಕೂಡ ಭೂಮಿಲಾಗುವಂತ ಯುದ್ಧದ ಬಗ್ಗೆ ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಲ್ಲ. ದೇವತೆಗಳಲ್ಲಿ ಒಂದು ವೇಳೆ ನನ್ನ ಮಗ ಭೀಮ ಅಂತ ವಾಯು ಸಪೋರ್ಟಿಗೆ ಬಂದ್ರೆ ಕಾಮ ಆಯ್ತು. ನನ್ನ ಮಗನಿಗೆ ಹೊಡೆದ ದುರ್ಯೋಧನ ಅಂತ ನನ್ನ ಮೇಲೆ ದ್ವೇಷ ಮಾಡಿದ್ರೆ ಅವರ ದೇವತ್ವನೇ ಹೋಯ್ತಲ್ಲ. ಕಾಮ, ಲೋಭ, ದ್ವೇಷ, ಮದ ಇದೆಲ್ಲವೂ ಮನುಷ್ಯತ್ವ ಕಾರಣ, ದೇವತ್ವ ಅಲ್ಲ. ದೇವತೆಗಳಲ್ಲಿ ಎಲ್ಲ ದೋಷಗಳು ಬಂದ್ರೆ ಅವರ ದೇವತ್ವವೇ ನಾಶ ಆಗ್ಬಿಡುತ್ತಪ್ಪ. ಆದ್ದರಿಂದ ದೇವತೆಗಳಲ್ಲಿ ದೇವತ್ವವೇ ಇಲ್ಲ ಅಂದ್ರೆ ಶಕ್ತಿ ಎಲ್ಲಿಂದ ಬರಬೇಕು? ಯಾವ ದೇವತೆನೂ ಇಲ್ಲ, ಯಾವನೂ ಇಲ್ಲ. ಇನ್ನು ಅಗ್ನಿ ಅಂತ ಹೇಳ್ತೀಯಾ? ನನ್ನ ಹತ್ರ ಮಂತ್ರಶಕ್ತಿ ಇದೆ, ನನ್ನ ಮುಂದೆ ಯಾವ ಅಗ್ನಿನೂ ಇಲ್ಲ. ದೇವತೆಗಳ ತೇಜಸ್ಸಿಗಿಂತಲೂ ಹೆಚ್ಚು ತೇಜಸ್ಸು ನನ್ನ ಹತ್ರ ಇದೆ. ನನ್ನ ಮಂತ್ರಶಕ್ತಿಗೆ ಪರ್ವತಗಳು ಬೀಳುವಾಗ ನಿಲ್ಲಿಸುವ ಸಾಮರ್ಥ್ಯ ಇದೆ, ಭೂಮಿ ಸೀಳು ಹೋಗುವಾಗ ತಡೆಯುವ ಸಾಮರ್ಥ್ಯ ಇದೆ. ಜೀವ ಜಡಾತ್ಮಕವಾದ, ಸ್ಥಾವರ ಜಂಗಮಾತ್ಮಕವಾದ ಈ ಸಮಸ್ತ ಪ್ರಪಂಚದ
ನಾಶವನ್ನ ಮಾಡಲಿಕ್ಕೆ ಬರುವಂತ ಮಳೆ, ಬಿರುಗಾಳಿ ಎಲ್ಲವನ್ನ ತಡೆಯುವ ಸಾಮರ್ಥ್ಯ ನನಗಿದೆ. ನೀರು ಅಂತಂದ್ರೆ ಹರಿಯೋ ಸ್ವಭಾವ. ನೀರ್ ಮೇಲೆ ಯಾರಾದ್ರೂ ಕಾಲಿಟ್ರೆ ಮುಳುಗೋಗ್ತಾರೆ. ಬಟ್ ನಾನೇನ್ ಮಾಡ್ತೀನಿ, ರಥಗಳನ್ನ ನೀರ್ ಮೇಲೆ ಓಡಿಸ್ಕೊಂಡು ಹೋಗ್ತೀನಿ. ನಾನೊಬ್ನೇ ಅಲ್ಲ, ನನ್ನ ಸೈನಿಕರು ಬರ್ತಾರೆ. ಕಾರಣ ಯಾಕೆ ಗೊತ್ತಾ? ನನಗೆ ಜಲಸ್ತಂಭನ ವಿದ್ಯೆ ಗೊತ್ತಿದೆ. ನಾನು ಜಲಸ್ತಂಭನ ಮಾಡಿ ನಿಲ್ಲಿಸಿದ ನೀರಿನ ಮೇಲೆ ನನ್ನ ಸೈನಿಕರು ರಥ ಓಡಿಸ್ಕೊಂಡು ಹೋಗ್ತಾರೆ. ಅಪ್ಪ, ದೇವತೆಗಳು ಏನ್ ಮಾಡ್ತಾರೋ ಆ ಕೆಲಸ ನಾನು ಮಾಡ್ತೀನಿ. ಅಸುರರು ಏನ್ ಮಾಡ್ತಾರೋ ಆ ಕೆಲಸವನ್ನು ನಾನು ಮಾಡ್ತೀನಿ. ನೀರು ಇರೋದೇ ಇಲ್ಲ, ನೀರೇ ಇಲ್ಲ. ಆ ಊರಿಗೆ ಹೋಗಿ ನಾನು ಸಂಕಲ್ಪ ಮಾಡಿದ್ರಾಯ್ತು, ಅಲ್ಲಿಗೆ ನೀರು ಬಂದ್ಬಿಡುತ್ತೆ. ದುರ್ಯೋಧನ ಅವನ ಮಂತ್ರಶಕ್ತಿ ಬಗ್ಗೆ ಹೇಳ್ತಾ ಇದ್ದಾನೆ. ಅಲ್ಲಿ ನೀರು ಬರುತ್ತೆ. ನಾನಿದ್ದಲ್ಲಿ ಹುಲಿ, ಸಿಂಹ, ಕರಡಿಗಳ ಭಯ ಇಲ್ಲ. ನಾನಿದ್ದಲ್ಲಿ ನನ್ನ ಮಂತ್ರಶಕ್ತಿಗೆ ವಶವಾದ ಯಾವ ಕ್ರೂರ ಪ್ರಾಣಿಗಳು, ಗೋವುಗಳಿಗೆ ಏನೂ ತೊಂದರೆ ಕೊಡಲ್ಲ. ನನ್ನ ಊರಲ್ಲಿ ವಾಸ ಮಾಡುವಾಗ ಮಳೆ ಬರುತ್ತೆ, ಹಸುವಾಗಲ್ಲ, ರೋಗ ಇಲ್ಲ, ಈತಿಬಾಧೆ ಇಲ್ಲ. ಅಶ್ವಿನಿ ದೇವತೆಗಳು, ವಾಯು, ಅಗ್ನಿ, ಮರುದೇವತೆಗಳು, ಇವರ ಜೊತೆಯಲ್ಲಿರ್ತಕ್ಕ ಇಂದ್ರ, ಯಮಧರ್ಮ, ಇವರು ಯಾರೂ ಸಹಾಯಕ್ಕೆ ಬರಲ್ಲ ಪಾಂಡವರಿಗೆ. ಯಾಕೆ ಅಂತಂದ್ರೆ, ನಾನು ಯಾರನ್ನ ದ್ವೇಷ ಮಾಡ್ತೇನೋ ಅವರನ್ನ ರಕ್ಷಣೆ ಮಾಡಬೇಕು ಅಂತ ಯಾವ ದೇವತೆಗಳು ಬರಲ್ಲ. ಯಾಕೆ ಬರಲ್ಲ? ಎಲ್ಲ ದೇವತೆಗಳಿಗಿಂತ ನಾನು ಬಲಶಾಲಿ. ಇಷ್ಟೋ ತನಕ ನೀ ಹೇಳಿದ್ಯಲ್ಲ, ಅಯ್ಯೋ ದೇವತೆಗಳು ಕಾಪಾಡ್ತಾರೆ ಪಾಂಡವರನ್ನ ಅಂತ. ಒಂದು ವೇಳೆ ದೇವತೆಗಳೇನಾದ್ರೂ ಪಾಂಡವರನ್ನ ಕಾಪಾಡೋದಾಗಿದ್ದಿದ್ರೆ 13 ವರ್ಷ ಬೇಕಾಗ್ತಿರ್ಲಿಲ್ಲ. ಹೆಂಗಿದೆ ನೋಡಿ ಅವನದ್ದು. 12 ವರ್ಷ ವನವಾಸ ಆಯ್ತು, 1 ವರ್ಷ ಅಜ್ಞಾತವಾಸ ಆಯ್ತು, 13 ವರ್ಷ ವೇಟ್ ಮಾಡ್ಬೇಕಾ ಪಾಂಡವರನ್ನ ಕಾಪಾಡಕ್ಕೆ ದೇವತೆಗಳು? ಅವತ್ತೇ ಬಂದು ಕಾಪಾಡ್ತಿರ್ಲಿಲ್ವಾ? ಯಾವನು ಬರಲ್ಲ. ದೇವ, ಗಂಧರ್ವ, ಅಸುರ, ರಾಕ್ಷಸ, ಯಕ್ಷ, ಕಿನ್ನರ ಯಾವನಾರಾಗ್ಲಿ, ನಾನು ಯಾರನ್ನು ದ್ವೇಷ ಮಾಡ್ತೀನೋ ಅವರನ್ನ ಅವ್ರು ಕಾಪಾಡಲ್ಲ. ನನ್ನ ಹತ್ರ ಅಷ್ಟು ಮಂತ್ರ ಇದೆ. ಸತ್ಯ ಹೇಳ್ತಾ ಇದ್ದೇನೆ ನಾನು. ನಾನು ಏನ್ ಹೇಳ್ತೀನೋ ಅದಾಗತ್ತೆ. ಒಳ್ಳೇದ್ ಹೇಳಿದ್ರೆ ಒಳ್ಳೇದಾಗತ್ತೆ, ಕೆಟ್ಟ ಹೇಳಿದ್ರೆ ಕೆಟ್ಟದಾಗತ್ತೆ. ನಾನು ಭವಿಷ್ಯ ಹೇಳ್ತೀನಿ. ನಾನು ಹೇಳ್ದಾಗತ್ತೆ. ಧರ್ಮರಾಜ ಹಾಳಾಗ್ತಾನೆ, ಧರ್ಮರಾಜ ಸಾಯ್ತಾನೆ ಅಂತ ನಾನಂದ್ರೆ ಅವನು ಸಾಯ್ತಾನಷ್ಟೇ. ದುರ್ಯೋಧನ ಹೇಳ್ದಾಗತ್ತೆ, ಅವನು ಸತ್ಯವಾಕ್ ಅಂತ ಜನ ಮಾತಾಡ್ತಾರೆ. ನನ್ನ ಮಹಿಮೆ ಲೋಕಪ್ರಖ್ಯಾತವಾದದ್ದು. ನನ್ನ ಮಾಹಾತ್ಮ್ಯ ಅಷ್ಟು ದೊಡ್ಡದು. ನಿನಗ್ ಗೊತ್ತಾಗ್ಲಿ ಅಂತ ಹೇಳಿದೆ ಅಷ್ಟೇ. ಆತ್ಮ ಪ್ರಶಂಸೆ ಮಾಡ್ಕೋಬೇಕು ಅಂತ ನಾನೇನು ಹೇಳಲಿಲ್ಲ, ಅಥವಾ ಆತ್ಮ ಪ್ರಶಂಸೆ ಮಾಡ್ಕೊಳ್ಳೋ ಉದ್ದೇಶವೂ ನನಗಿಲ್ಲ. ನಾನು ಯಾವತ್ತೂ ಆತ್ಮ ಪ್ರಶಂಸೆ ಮಾಡ್ಕೊಂಡವನು ಅಲ್ಲ. ಅದು ಕೆಟ್ಟವ್ರ ಮಾರ್ಗ. ನೋಡ್ತಿರೋ, ಪಾಂಡವರಾಗ್ಲಿ, ಮತ್ಸ್ಯರಾಗ್ಲಿ, ಕೇಕಯರು, ಪಾಂಚಾಲರು, ಸಾತ್ಯಕಿ, ಕೃಷ್ಣ, ಇವರೆಲ್ಲ ನನ್ನಿಂದ ಸೋಲೋದನ್ನ ನೀನ್ ನೋಡ್ತೀಯ, ನೀನ್ ಕೇಳ್ತೀಯ. ಎಲ್ಲರನ್ನ ಸೋಲಿಸ್ಬಿಡ್ತೇನೆ. ನದಿಗಳು ಸಮುದ್ರವನ್ನ ಸೇರಿ ಹೇಗೆ ಹೋಗ್ಬಿಡುತ್ತೋ ಹಾಗೆ ಪಾಂಡವ ಸೈನ್ಯ ನನ್ನ ಹತ್ರ ಬಂದು ಸತ್ತು ಹೋಗ್ತಾರೆ. ನನ್ನ ಬುದ್ಧಿ, ನನ್ನ ತೇಜಸ್ಸು, ನನ್ನ ಶೌರ್ಯ, ನನ್ನ ವಿದ್ಯೆ, ನನ್ನ ಪ್ಲಾನಿಂಗ್ ಎಲ್ಲವೂ ಪಾಂಡವರಿಗಿಂತ ಶ್ರೇಷ್ಠ ಶ್ರೇಷ್ಠ ಶ್ರೇಷ್ಠ. ಯಾವುದೇ ವಿಷಯ ತಗೋ, ಎಲ್ಲ ವಿಷಯಗಳಲ್ಲಿ ನಾನು ಪಾಂಡವರಿಗಿಂತ ಶ್ರೇಷ್ಠ. ಭೀಷ್ಮ, ದ್ರೋಣ, ಕೃಪಾ, ಶಲ್ಯ, ಶಲ ಒಬ್ಬೊಬ್ರು ಒಂದೊಂದು ಅಸ್ತ್ರಗಳನ್ನು ತಿಳ್ಕೊಂಡಿದ್ದಾರೆ. ಬಟ್ ನನಗೆಲ್ಲ ಅಸ್ತ್ರಗಳು ಗೊತ್ತು. ನನಗೆಲ್ಲ ಗೊತ್ತು. ನಾನೇನ್ ಕಡಿಮೆ ಅನ್ಕೊಂಡಿದ್ಯಾ? ನೀನು ಮಗ ಅಂತ ನೀನ್ ನನ್ನನ್ನ ಕೆಟ್ಟದಾಗಿ ನೋಡ್ತಿರ್ಬೋದಪ್ಪ, ಬಟ್ ನಾನ್ ತುಂಬಾ ದೊಡ್ಡವನು. ನನ್ನ ಬಗ್ಗೆ ನಿನಗೇನು ಗೊತ್ತಿಲ್ಲ ಅಂತ ಅವನು ಹೇಳ್ತಾ ಇರುವಾಗಲೇ ಧೃತರಾಷ್ಟ್ರ ಸಂಜಯನ್ ಕೇಳ್ತಾನೆ, ಅರ್ಜುನ ಏನ್ ಹೇಳ್ದ ಹೇಳು, ಅರ್ಜುನ ಏನ್ ಹೇಳ್ದ ಹೇಳು ಅಂತ. ತಥೈವ ಪೃಚ್ಛಂತಮತೀವ ಪಾರ್ಥಂ ವೈಚಿತ್ರ ವೀರ್ಯಂ ತಮ ಚಿಂತಯಿತ್ವಾ ಉವಾಚ ಕರ್ಣೋ
ಧೃತರಾಷ್ಟ್ರಪುತ್ರಂ ಪ್ರಹರ್ಷಯನ್ ಸಂಸದಿ ಕೌರವಾಣಾಂ ಮಿಥ್ಯಾ ಪ್ರತಿಜ್ಞಾಯ ಮಯಾ ಗೆದಸ್ತ್ರಂ ರಾಮಾತ್ ಕೃತಂ ಬ್ರಹ್ಮಧೃತಂ ಪುರಸ್ತಾತ್ ವಿಜ್ಞಾಯತೇನಾಸ್ಮಿ ತದೈವ ಮುಕ್ತಃ ತೇನಾಂತಕಾಲೇ ಪ್ರತಿಭಾಸ್ಯತೀತಿ ಮಹಾಪರಾಧೇ ಕ್ಯಪಿ ಯನ್ನ ತೇನ ಮಹರ್ಷಿಣಾಹಂ ಗುರುಣಾ ಚ ಶಪ್ತಃ ಶಕ್ತಃ ಪ್ರದಗ್ಧುಂ ಹ್ಯತಿತಿಕ್ಮತೇಜಃ ಸಸಾಗರಾಮಪ್ಯವನಿಂ ಮಹರ್ಷಿಃ ಪ್ರಸಾದಿತಂ ಯಸ್ಯ ಮನೋಮಯಾ ಭೂತ್ ಶುಶ್ರೂಷಯಾ ಸ್ವೇನ ಚ ಪೌರುಷೇಣ ತದಸ್ತಿ ಶಾಸ್ತ್ರಂ ಮಮ ಚಾವಶೇಷಂ ತಸ್ಮಾತ್ ಸಮರ್ಥೋಸ್ಮಿ ಮಮೈಷ ಭಾರಃ ನಿಮೇಷ ಮಾತ್ರಾತ್ ತಂ ಋಷಿ ಪ್ರಸಾದಾತ್ ಅವಾಪ್ಯ ಪಾಂಚಾಲ ಕರೋಷ ಮತ್ಸ್ಯಾನ್ ನಿಹತ್ಯ ಪಾರ್ಥಾನ್ ಸಹ ಪುತ್ರ ಪೌತ್ರೈಃ ಲೋಕಾನಹಂ ಶತ್ರುಜನಾನ್ ಪ್ರಪತ್ಸ್ಯೆ ಪಿತಾಮಹಸ್ತಿಷ್ಠತು ಮೇ ಸಮೀಪೆ ದ್ರೋಣಶ್ಚ ಸರ್ವೇ ಚ ನರೇಂದ್ರ ಮುಖ್ಯಾಃ ಋಷಿ ಪ್ರಸಾದೇನ ಬಲೇನ ಗತ್ವಾ ಪಾರ್ಥಾನ್ ಹನಿಷ್ಯಾಮಿ ಮಮೈವ ಭಾರಃ. ಯಾವಾಗ ಧೃತರಾಷ್ಟ್ರ ದುರ್ಯೋಧನನ ಮಾತನ್ನ ಹಾಗೆ ಸೈಡಿಗೆ ಮಾಡಿ ಅವನು ಹೇಳಿದ್ದನ್ನೆಲ್ಲ ಸೈಡಿಗಿಟ್ಟು ಅರ್ಜುನ ಏನ್ ಹೇಳ್ದ ಕೇಳು ಕೇಳು ಹೇಳು ಹೇಳು ಸಂಜಯನ್ ಕೇಳಿದ್ನು. ಅವಾಗ ಕರ್ಣ ಅಂತಾನೆ, ಧೃತರಾಷ್ಟ್ರನ ಮಾತಿಗೆ ಗೌರವ ಕೊಡದೆ ರಾಜ ಮಾತಾಡ್ತಾ ಇದ್ದಾನೆ ಅನ್ನೋದನ್ನೂ ನೋಡದೆ ಸಭೆಯಲ್ಲಿ ದುರ್ಯೋಧನಂಗೆ ಸಂತೋಷ ಪಡಿಸ್ತಾ ಹೇಳ್ತಾನೆ, ನಾನು ರಾಮದೇವರಿಗೆ ಪರಶುರಾಮ ದೇವರಿಗೆ ಸುಳ್ಳು ಹೇಳಿ ಅವರಿಂದ ಬ್ರಹ್ಮಾಸ್ತ್ರವನ್ನ ಸಂಪಾದನೆ ಮಾಡಿಕೊಂಡೆ. ಹಾಗೆ ಸುಳ್ಳು ಹೇಳಿ ಬ್ರಹ್ಮಾಸ್ತ್ರ ಸಂಪಾದನೆ ಮಾಡಿಕೊಂಡೆ. ಅದು ಗೊತ್ತಾಯ್ತು, ಅವ್ರು ಶಾಪ ಕೊಟ್ರು, ನೀನ್ ಸಾಯೋ ಕಾಲಕ್ಕೆ ನಿಂಗೆ ನೆನಪಾಗೋದಿಲ್ಲ ಬ್ರಹ್ಮಾಸ್ತ್ರದ ಮಂತ್ರ ಅಂತ ಶಾಪ ಕೊಟ್ರು. ಇರ್ಲಿ, ನಾನು ದೊಡ್ಡ ಅಪರಾಧ ಮಾಡಿದೆ, ಹಾಗಿದ್ರೂ ಕೂಡ ನನಗವರು ಶಾಪ ಕೊಡ್ಲಿಲ್ಲ, ಹಾಳಾಗೋಗುವನ್ ಶಾಪ ಕೊಡ್ಲಿಲ್ಲ. ಯಾಕೆಂದ್ರೆ ಪರಶುರಾಮ ದೇವರಿಗೆ ಸಮಗ್ರ ಭೂಮಂಡಲವನ್ನೇ ಸುಡುವ ಸಾಮರ್ಥ್ಯ ಇದೆ. ಆಗ ನಾನೇನ್ ಮಾಡಿದೆ, ಅವರಿಗೆ ಸೇವೆ ಮಾಡಿದೆ, ಗುರು ಶುಶ್ರೂಷೆಯನ್ನ ಮಾಡಿದೆ. ಸೇವಕರು ಮಾಡುವಂತಹ ಎಲ್ಲ ಸೇವೆಗಳನ್ನ ನಾನು ಮಾಡಿದೆ ಪರಶುರಾಮನಿಗೆ. ಅವಾಗ ಸಂತೋಷಪಟ್ಟರವರು, ಸಂತೋಷಪಟ್ಟು ಅನುಗ್ರಹ ಮಾಡಿದ್ರು. ಆದ್ದರಿಂದ ಬ್ರಹ್ಮಾಸ್ತ್ರ ಇವತ್ತಿಗೂ ನನ್ನ ಹತ್ರದಲ್ಲೇ ಇದೆ. ಯುದ್ಧದಲ್ಲಿ ಪಾಂಡವರನ್ನ ಗೆಲ್ಲೋದ್ ನನ್ನ ಜವಾಬ್ದಾರಿ. 1 ನಿಮಿಷ ಸಾಕು, ಪಾಂಚಾಲ, ಕರುಷ, ಮತ್ಸ್ಯ ಇವ್ರನ್ನೆಲ್ಲರನ್ನ ನಾಶ ಮಾಡಲಿಕ್ಕೆ, ಪಾಂಡವರನ್ನ ಸಂಹಾರ ಮಾಡಲಿಕ್ಕೆ ನನಗೆ 1 ನಿಮಿಷ ಸಾಕು. ಭೀಷ್ಮ, ದ್ರೋಣ ಎಲ್ಲ ನನ್ನ ಪಕ್ಕದಲ್ಲಿ ನಿಂತಿರ್ಲಿ ಸಾಕು, ಸುಮ್ಮನೆ ನನ್ನ ಜೊತೆಗಿರ್ಲಿ ಅವರೆಲ್ಲ ಸಾಕು. ಪಾಂಡವರನ್ನ ಕೊಲ್ಲೋ ಜವಾಬ್ದಾರಿ ನಂದು ಅಷ್ಟೇ. ಏವಂ ಬ್ರುವಂತಂ ತಮುವಾಚ ಭೀಷ್ಮಃ ಕಿಂ ಕಥಸೆ ಕಾಲಪರೀತ ಬುದ್ಧೇ ನ ಕರ್ಣ ಜಾನಾಸಿ ಯಥಾ ಪ್ರದಾನೆ ಹತೆ ಹತಾಃ ಧೃತರಾಷ್ಟ್ರಪುತ್ರಾಃ ಯತ್ ಖಾಂಡವಂ ದಾಹ ಯಥಾ ಕೃತಂ ಹಿ ಕೃಷ್ಣದ್ವಿತೀಯೇನ ಧನಂಜಯೇನ ಶುತ್ವೈವ ತತ್ಕರ್ಮ ನಿಯಂತುಮಾತ್ಮ ಯುಕ್ತಸ್ತ್ವಯಾ ವೈ ಸಹ ಬಾಂಧವೇನ ಯಾಂಚಾಪಿ ಶಕ್ತಿಂ ತ್ರಿದಶಾಧಿಪಸ್ತೆ ದದೌ ಮಹಾತ್ಮ ಭಗವಾನ್ ಮಹೇಂದ್ರ ಭಸ್ಮೀಕೃತಾಂ ತಾಂ ಸಮರೇ ವಿಶೀರ್ಣಾಂ ಚಕ್ರಾಹತಾಂ ದ್ರಕ್ಷಸಿ ಕೇಶವೇನ ಯಸ್ತೆ ಶರಃ ಸರ್ಪಮುಖೋ ವಿಭಾತಿ ಸದಾಗ್ರ್ಯಮಾಲೈರ್ಮಹಿತಃ ಪ್ರಯತ್ನಾತ್ ಸ ಪಾಂಡುಪುತ್ರ ವಿಹತಃ ಶರೌಘೈಃ ಸಹ ತ್ವಯಾ ಯಾಸ್ಯತಿ ಕರ್ಣನಾಶಂ ಬಾಣಸ್ಯ ಭೌಮಸ್ಯ ಚ ಕರ್ಣಹಂತ ಕಿರೀಟಿನಂ ರಕ್ಷತಿ ವಾಸುದೇವಃ ಯಸ್ತ್ವಾದೃಶಾನಾಂಚ ಗರೀಯಸಾಂಚ ಹಂತಾರಿ ಪೂರ್ಣಾಂ ತುಮುಲೆ ಪ್ರಗಾಢೆ. ಯಾವಾಗ ಕರ್ಣ ಈ ತರ ಮಾತಾಡಿದ್ನೋ ಭೀಷ್ಮಾಚಾರ್ಯ ಅಂತಾರೆ, ಏನೋ ತಲೆ ಕೆಟ್ಟವನೇ, ನಿನ್ನನ್ನು ಯಾಕೆ ನೀನ್ ತಲೆ ಕೆಡ್ಕೊಳ್ತಾ ಇದ್ಯಾ? ನೀನ್ ಸತ್ತೋದ್ರೆ ಕೌರವರೆಲ್ಲ ಸತ್ತೋಗ್ತಾರೆ, ನಿನಗದು ಗೊತ್ತಾಗ್ತಾ ಇಲ್ಲ. ನೀನು ಸತ್ರೆ ಕೌರವರೆಲ್ಲ ಸಾಯ್ತಾರೆ, ನಿನಗದು ಗೊತ್ತಾಗ್ತಾ ಇಲ್ಲ. ಕೃಷ್ಣನ ಜೊತೆ ಸೇರಿ ಅರ್ಜುನ ಖಾಂಡವನ್ನ ದಾಹ ಮಾಡಿದ ವಿಷಯವನ್ನ ಕೇಳಿ ನೀವಿನ್ನೂ ನಿಮ್ಮ ನಾಲಿಗೆಯನ್ನ, ನಿಮ್ಮ ಮನಸ್ಸನ್ನ ಕಂಟ್ರೋಲಿಗೆ ತಗೊಂಡಿಲ್ಲ ಅಂದ್ರೆ ಏನ್ ಹೇಳಿ ನಾನು? ಅರ್ಜುನ ಅವನನ್ನು ಕೊಲ್ಲುವಂತ ಶಕ್ತಿಯಾಯುಧ
ನನಗೆ ಕೊಟ್ಟಿದ್ದಾನೆ ಇಂದ್ರ. ಆ ಶಕ್ತ್ಯಾಯುಧವನ್ನ ತಗೊಂಡು ನಾನು ನಾಶ ಮಾಡಿಬಿಡ್ತೇನೆ ಅರ್ಜುನನನ್ನ ಅಂತ ಹೊರಟಿದ್ಯಲ್ಲ. ಚಕ್ರ ಇದೆ ಕೃಷ್ಣನ ಹತ್ರದಲ್ಲಿ, ಚಕ್ರ ಇದೆ. ಆ ಚಕ್ರ ನಿನ್ನ ಶಕ್ತಿಯನ್ನ ಪುಡಿ ಪುಡಿ ಮಾಡೋದನ್ನ ನೀನ್ ನೋಡ್ತೀಯ. ಸರ್ಪದ ಮುಖದಿಂದ ಕೂಡಿದ ಬಾಣ ಇದೆ ಅಂತ ಮಂದಪಾಲೋಪಾಖ್ಯಾನದಲ್ಲಿ ಬಂತು. ತಕ್ಷಕನ ಮಗ ಸೇರ್ಕೊಂಡ್ಬಿಟ್ಟ ಕರ್ಣನ ಬತ್ತಳಿಕೆ, ನಿಮ್ಗೆಲ್ಲ ಗೊತ್ತಿದೆ, ಹೇಳಿದ್ದೇನೆ ಅದನ್ನು. ಆ ಬಾಣ ಇದೆ ಅಲ್ಲ, ಅರ್ಜುನನ ಬಾಣ ಇದರ ತಲೆ ಕತ್ತು ಸಾಕತ್ತೆ ಅಂತ ನಿನಗೆ ಗೊತ್ತಿಲ್ಲ. ಏನಂದೆ? ನಾಶ ಮಾಡ್ತೆ ಅರ್ಜುನನನ್ನ. ಬಾಣಾಸುರನ್ನ ಯಾರು ಕೊಂದಿದ್ದು? ಬಾಣಾಸುರನ್ ಸೋಲಿಸಿದ್ಯಾರು? ನರಕಾಸುರನ್ನ ಕೊಂದಿದ್ಯಾರು? ಕೃಷ್ಣ. ಅವನು ಅರ್ಜುನನಿಗೆ ಸಹಾಯ ಮಾಡ್ಲಿಕ್ಕಿದ್ದಾನಪ್ಪ ಪಕ್ಕದಲ್ಲಿ. ಏನಂಕೊಂಡೆ? ನಿನ್ನಂಥವನು ಎಷ್ಟು ಜನವ ಅವನಿಗೆ, ಕೃಷ್ಣನಿಗೆ ಎಂತೆಂಥವ್ರನ್ನ ಕೊಂದಿದಾನ ಅವನು ಗೊತ್ತಾ? ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ಕೂತ್ಕೋ, ದುರಹಂಕಾರದ ಮಾತಾಡಬೇಡ ಅಂತ ಭೀಷ್ಮರು ಡೈರೆಕ್ಟ್ ಆಗಿ ಯಾವಾಗ ಹೇಳಿದ್ರು ಕರ್ಣ ಅಂತಾನೆ, ಅಸಂಶಯಂ ವೃಷ್ಣಿಪತಿರಿ ಯಥೋಕ್ತಃ ತತಶ್ಚ ಭೂಯಾನ್ಶ್ಚ ತತೋ ಮಹಾತ್ಮ ಅಹಂ ಯದುಕ್ತಃ ಪರುಷಂತು ಕಿಂಚಿತ್ ಪಿತಾಮಹಸ್ತಸ್ಯ ಫಲಂ ಶೃಣೋತು ನ್ಯಸ್ಯಾಮಿ ಶಸ್ತ್ರಾಣಿ ನ ಜಾತು ಸಂಖ್ಯೆ ಪಿತಾಮಹೋ ದ್ರಕ್ಷತಿ ಮಾಂ ಸಭಾಯಾಂ ತ್ವಯಿ ಪ್ರಶಾಂತೆ ತು ಮಮ ಪ್ರಭಾವಂ ದ್ರಕ್ಷಂತಿ ಸರ್ವೇ ಭುವಿ ಭೂಮಿಪಾಲಾಹ. ರೇ ಭೀಷ್ಮಾಚಾರ್ಯರೇ, ನೀವು ಹೇಳಿದ ಕರೆಕ್ಟು. ಕೃಷ್ಣ ಅಷ್ಟು ಶಕ್ತಿವಂತರೇ, ಆದ್ರೆ ನಾನು ಕೃಷ್ಣನಿಗಿಂತಲೂ ಶಕ್ತಿವಂತ. ಎಂಥ ಮಾತು! ಅಸುರಾವೇಶ ಇದ್ದಾಗ ನಮ್ಮಲ್ಲಿ ಎಂಥೆಂಥ ಮಾತು ಬರುತ್ತೆ ನೋಡಿ ಬಾಯಲ್ಲಿ. ಕೃಷ್ಣನಿಗಿಂತಲೂ ಬಲಶಾಲಿ ನಾನು. ತಥೋ ಮಹಾತ್ಮ. ಕೃಷ್ಣ ಒಬ್ನೇ ಮಹಾತ್ಮ ಅಲ್ಲ, ಕೃಷ್ಣನಿಗಿಂತಲೂ ದೊಡ್ಡ ಮಹಾತ್ಮ ನಾನು. ಏನೋ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀರಾ ಭೀಷ್ಮಾಚಾರ್ಯರೇ? ನೀವು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಕ್ಕೆ ಫಲ ಏನು ಗೊತ್ತಾ? ಕೇಳು. ಯುದ್ಧದಲ್ಲಿ ನಾನು ಯಾವತ್ತೂ ನನ್ನ ಶಸ್ತ್ರವನ್ನ ಕೆಳಗಿಡೋಂಥವನಲ್ಲ. ಯುದ್ಧ ಆಗತ್ತಲ್ಲ, ನಾನು ಯುದ್ಧ ಮಾಡಲ್ಲ. ಎಲ್ಲಿ ತನಕ? ಭೀಷ್ಮರು ನಾಶ ಆಗೋ ತನಕ, ಭೀಷ್ಮರು ಭೂಮಿಗೆ ಬೀಳೋ ತನಕ ನಾನು ಯುದ್ಧ ಮಾಡಲ್ಲ. ದೊಡ್ಡ ಶಾಕಿದು ದುರ್ಯೋಧನನಿಗೆ. 18 ದಿನದ ಯುದ್ಧದಲ್ಲಿ 10 ದಿನ ತಲೆನೇ ಹಾಕ್ಲಿಲ್ಲ ಕರ್ಣ. ಭೀಷ್ಮರು ಸಾಯೋ ತನಕ ನನ್ನನ್ನ ಭೀಷ್ಮರು ಯುದ್ಧ ಭೂಮಿಯಲ್ಲಿ ನೋಡಲ್ಲ, ಸಭೆಯಲ್ಲಿ ಮಾತ್ರ ನೋಡ್ತಾರೆ. ಭೀಷ್ಮರು ಸತ್ತ ಮೇಲೆ, ಭೀಷ್ಮರು ಭೂಮಿಗೆ ಬಿದ್ದ ಮೇಲೆ ನನ್ನ ಸಾಮರ್ಥ್ಯ ಏನು ಅನ್ನೋದನ್ನ ರಾಜರು ನೋಡ್ತಾರೆ. ನನ್ನ ಪ್ರತಿಜ್ಞೆ ಇದು. ಇತ್ಯೇವ ಮುಕ್ತ್ವಾ ಸ ಮಹಾಧನುಷ್ಮಾನ್ ಹಿತ್ವಾ ಸಭಾಂ ಸ್ವಂ ಭವನಂ ಜಗಾಮ ಭೀಷ್ಮಸ್ತು ದುರ್ಯೋಧನಮೇವ ರಾಜನ್ ಮಧ್ಯೆ ಕುರುಣಾಂ ಪ್ರಕಸನ್ನುವಾಚ ಸತ್ಯ ಪ್ರತಿಜ್ಞ ಕಿಲ ಸೂತ ಪುತ್ರ ತಥಾ ಸಭಾರಂ ವಿಷಕೇತ ಕಸ್ಮಾತ್ ವ್ಯೂಹಂ ಪ್ರತಿವ್ಯೋಕ್ಯ ಶಿರಾಂಸಿ ಚಿತ್ವಾ ಲೋಕಕ್ಷಯಂ ಪಶ್ಯತು ಭೀಮಸೇನಾತ್ ಆವಂತ್ಯ ಕಾಳಿಂಗ ಜಗದ್ರಥೇಷು ಚೇದಿಧ್ವಜೇ ತಿಷ್ಠತಿ ವಾಕ್ಲಿಕೆ ಚ ಅಗಂ ಘನಿಷ್ಯಾಮಿ ಸದಾ ಪರೇಷಾಂ ಸಹಸ್ರಶ್ಚಾಯುತತಶ್ಚ ಯೋಧಾನ್ ಯದೈವ ರಾಮೇ ಭಗವತ್ಯನಿಂದ್ಯೇ ಬ್ರಹ್ಮಬ್ರುವಾಣಃ ಕೃತವಾನ್ ತದಸ್ತ್ರಂ ತದೈವ ಧರ್ಮಶ್ಚ ತಪಶ್ಚ ನಷ್ಟಂ ವೈಕರ್ತನಸ್ಯಾಧಮಪೂರುಷಸ್ಯ ತಥೋಕ್ತವಾಕ್ಯೇ ನೃಪತೀಂದ್ರ ಭೀಷ್ಮೆ ನಿಕ್ಷಿಪ್ಯ ಶಸ್ತ್ರಾಣಿ ಗತೆ ತು ಕರ್ಣೇ ವೈಚಿತ್ರ ವೀರ್ಯಸ್ಯ ಸುತೋಲ್ಪ ಬುದ್ಧಿಃ ದುರ್ಯೋಧನಃ ಶಾಂತನವಂ ಬಭಾಷೆ. ನಾನು ಭೀಷ್ಮ ಸಾಯೋ ತನಕ ಯುದ್ಧ ಭೂಮಿಗೆ ಬರಲ್ಲ ಅಂತ ಪ್ರತಿಜ್ಞೆಯನ್ನ ಮಾಡಿ ಅಸ್ತ್ರಶಸ್ತ್ರಗಳನ್ನ ಅಲ್ಲೇ ಇಟ್ಟು ಸಭೆಯನ್ನ ಬಿಟ್ಟು ಹೊರಟೇ ಹೋದ ಕರ್ಣ. ಹೊರಟೇ ಹೋದ. ಆಗ ದುರ್ಯೋಧನನ್ ನೋಡ್ತಾ ನಗುತ್ತಾ ಮಾತಾಡ್ತಾರೆ ಭೀಷ್ಮಾಚಾರ್ಯರು, ಏನಯ್ಯ ದುರ್ಯೋಧನ, ನಿನ್ನ ಫ್ರೆಂಡು ಪ್ರತಿಜ್ಞೆ ಹಾಗೆ ಉಳಿಸ್ಕೊಳ್ಳೋ ಅಂತಾನೆ. ಯುದ್ಧದ ಭಾರ ಬಂದಿದೆ,
ಯುದ್ಧ ಮಾಡಲ್ಲ ಅನ್ಬಿಟ್ಟ ನಾನು ಇರೋ ತನಕ. ಯುದ್ಧ ಭಾರ ಅವನೇ ಯಾಕೆ ತಗೊಂತಾನಪ್ಪ ಜವಾಬ್ದಾರಿನ? ನೋಡ್ತೀಯ ಇರೋ, ಇದು ಆರಂಭ ಇನ್ನು ಇದು. ನೀನು ಮಾಡಿದ ವ್ಯೂಹಕ್ಕೆ ಪ್ರತಿವ್ಯೂಹವನ್ನ ರಚನೆ ಮಾಡಿ ಶತ್ರುಗಳ ತಲೆಯನ್ನ ಒಡೆದಾಕಿ ಭೀಮ ಭಯಂಕರವಾಗಿ ನರ್ತನ ಮಾಡೋದನ್ನ ನೀನ್ ನೋಡ್ತೀಯ. ಅವನ್ ನೋಡ್ಲಿ, ಕರ್ಣ ನೋಡ್ಲಿ. ಅವಂತ ದೇಶ, ಕಳಿಂಗ ದೇಶ, ಜಯದ್ರಥ, ದೃಷ್ಟಕೇತು, ಬಾಕ್ಲೀಕ ಇವರೆಲ್ಲ ಯುದ್ಧ ಭೂಮಿಯಲ್ಲಿ ಇರುವ ಸಂದರ್ಭದಲ್ಲೇ ನಾನು ಪ್ರತಿನಿತ್ಯ 10,000 ಸೈನಿಕರನ್ನ ಸಂಹಾರ ಮಾಡ್ತೇನೆ. ಇದು ಭೀಷ್ಮಾಚಾರ್ಯ ಪ್ರತಿಜ್ಞೆ. ಪ್ರತಿನಿತ್ಯ 10,000ಕ್ಕೆ ಕಡಿಮೆ ಇಲ್ಲದ ಹಾಗೆ ಸೈನಿಕರನ್ನ ಕೊಲ್ಲುವ ಜವಾಬ್ದಾರಿ ನಂದು. ಯಾವಾಗ ಸರ್ವೋತ್ತಮ ಭಗವಂತನಾದ ಅನಿಂದ್ಯೇ ದೋಷ ದೂರನಾಗಿರತಕ್ಕ ರಾಮದೇವರಲ್ಲಿ ಪರಶುರಾಮ ದೇವರ ಹತ್ರ ಹೋಗಿ ನಾನು ಬ್ರಾಹ್ಮಣ ಅಂತ ಸುಳ್ಳು ಹೇಳಿ ಅಸ್ತ್ರಗಳ ಅಭ್ಯಾಸ ಯಾವಾಗ ಮಾಡಿದನೋ, ಸುಳ್ಳು ಹೇಳಿ ವಿದ್ಯಾಭ್ಯಾಸ ಮಾಡದಾಗ್ಲೇ ಅವನ ಧರ್ಮ ತಪಸ್ಸು ನಾಶ ಆಗೋಯ್ತು. ಅವನೇನ್ ತಗೊಂತಾನ ಜವಾಬ್ದಾರಿ ಯುದ್ಧದ್ದು? ನಾನು 10,000 ಜನಗಳನ್ನ ಕೊಲ್ತೇನೆ ಅಂತ ಭೀಷ್ಮಾಚಾರ್ಯರು ಹೇಳಿದಾಗ, ಧೃತರಾಷ್ಟ್ರನ ಮಗನಾಗಿರ್ತಕ್ಕ ದುರ್ಯೋಧನ ಭೀಷ್ಮಾಚಾರ್ಯರನ್ನು ನೋಡಿ ಈ ಮಾತನ್ನ ಹೇಳಲಿಕ್ಕೆ ಶುರು ಮಾಡ್ದ. ಅವ್ರನ್ನ ನೋಡಿ ಕೆಲವು ಮಾತನ್ನಾಡ್ತಾನೆ. ತನ್ನ ಆಪ್ತ ಸ್ನೇಹಿತ ಯುದ್ಧ ಮಾಡಲ್ಲ ಅಂತ ಹೇಳ್ತಾನಲ್ಲ, ಅಸ್ತ್ರಗಳನ್ನ ನೆಲದ ಮೇಲಿಟ್ಟು ಸಭಾತ್ಯಾಗ ಮಾಡಿ ಹೋಗ್ಬಿಟ್ನಲ್ಲ, ಅದನ್ನ ನೋಡಿ ಭೀಷ್ಮಾಚಾರ್ಯರಿಗೆ ದುರ್ಯೋಧನ ಹೇಳಿದ. ಏನ್ ಹೇಳ್ದ ಅನ್ನೋದನ್ನ ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ, ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ 63ತಮೋಧ್ಯಾಯ ವ್ಯಾಸಾಭಿಗಮನ ಪರ್ವಣಿ 16ೋಧ್ಯಾಯ. ಒಳ್ಳೊಳ್ಳೆ ವಿಷಯ ಬಂತು ನೋಡಿ ಇವತ್ತು. ಇಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕವಾದ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 63ನೇ ಅಧ್ಯಾಯ, ವ್ಯಾಸಾಭಿಗಮನ ಪರ್ವದಲ್ಲಿ 16ನೇ ಅಧ್ಯಾಯ ಮುಗಿಯುತ್ತೆ. ಇನ್ನು 6 ಅಧ್ಯಾಯಗಳು ಮುಗಿದ್ರೆ ವ್ಯಾಸಾಭಿಗಮನ ಪರ್ವ ಮುಗಿಯತ್ತೆ. ಅದಾದ್ಮೇಲೆ ಬರುವಂಥದ್ದೇ ತುಂಬಾ ಸುಂದರವಾದ ಭಗವದ್ಧ್ಯಾನ ಪರ್ವ. ಶ್ರೀಕೃಷ್ಣ ದೇವರು ಪಾಂಡವರ ದೂತರಾಗಿ ಕುರುಸಭೆಗೆ ಬರುವಂಥದ್ದು. ಪರಮ ಸುಂದರವಾದ ಪ್ರಮೇಯಗಳು. ಆ ಎಲ್ಲ ಭಾಗಗಳ ಶ್ರವಣವನ್ನು ವೇದವ್ಯಾಸ ದೇವರು ನಮ್ಮಿಂದ ಮಾಡಿಸ್ಲಿ, ಆಚಾರ್ಯರ ವಿಶೇಷ ಅನುಗ್ರಹ ನಮ್ಮೆಲ್ಲರ ಮೇಲಾಗ್ಲಿ ಅಂತ ಹರಿಗುರುಗಳಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪಾಠ ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಮತ್ತೆ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.